ನಿರ್ದೇಶನದಲ್ಲಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರು ಅಭಿನಯಿಸಿದ ಡಿಸೆಂಬರ್ 3ನೇ ತಾರೀಕು 2021ರಂದು ತೆರೆಕಂಡು ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ಆದಂತಹ ಚಿತ್ರ ಮದಗಜ ಚಿತ್ರದ ಸಕ್ಸಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕಾರ್ಯಕ್ರಮದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಡಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಡಿಸೆಂಬರ್ 3ನೇ ತಾರೀಕು 2021ರಲ್ಲಿ ಮದಗಜ ಚಿತ್ರ ರಿಲೀಸ್ ಆಗಿ ಸಕ್ಸಸ್ ಮೀಟ್ಗೆ ನಾವು ಇವತ್ತು ಬಂದು ತಲುಪಿದ್ದೇವೆ. ಬಹಳ ಖುಷಿಯಾಗುವಂತ ವಿಚಾರ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಆಫ್ಟರ್ ಕೋವಿಡ್ ಕ್ರೈಸಿಸ್ ಇಂದ ಮುಂದುವರಿತಾ ಇದ್ರು ಕೂಡ ಇವತ್ತು ಬಹಳ ಸಂತೋಷಕರವಾಗಿರುವಂತ ಸಂದರ್ಭ. ಯಾಕಂದ್ರೆ ಮದಗಜ ಚಿತ್ರದ ಸಕ್ಸಸ್ ಮೀಟ್ ಅನ್ನ ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಡೀ ಚಿತ್ರತಂಡ ನಿಮ್ಮ ಮುಂದೆ ಹಾಜರಾಗಿದ್ದಾರೆ. ಮದಗಜ ಚಿತ್ರದ ಸವಿ ನೆನಪುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಅಮೇಜಿಂಗ್ ಸಾಂಗ್ಸ್ ಈ ಒಂದು ಮದಗದ ಚಿತ್ರದ ಮೂಲಕ ಆಡಿಯನ್ಸ್ ನ ತಲುಪಿದ್ದು, ಆ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸೊ ಟೆಕ್ನಿಕಲ್ ಟೀಮ್ ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ಮದಗಜ ಚಿತ್ರದ ಬ್ಲಾಕ್ ಬಸ್ಟರ್ ಗೀತೆಯನ್ನ ಮೊದಲಿಗೆ ನೋಡೋಣ. ಕ್ಯಾನ್ ವಿ ಹ್ಯಾವ್ ದಿ ಸಾಂಗ್ ಪ್ಲೀಸ್?
ಚಿತ್ರದ ಎಲ್ಲ ಗೀತೆಗಳನ್ನ ಆನಂದ್ ಆಡಿಯೋನಲ್ಲಿ ನೀವು ಆಲ್ರೆಡಿ ವೀಕ್ಷಣಿಸಿದ್ದೀರಾ ಮತ್ತು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ಗೀತೆಗೆ 8 ಮಿಲಿಯನ್ಸ್ ವ್ಯೂಸ್ ಸಿಕ್ಕಿ ಇನ್ನಷ್ಟು ವ್ಯೂಸ್ ಒಟ್ಟಿಗೆ ಮುಂದೋಗ್ತಾ ಇದೆ. ಮದಗಜ ಚಿತ್ರದ ಈ ಒಂದು ಅಮೇಸಿಂಗ್ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಉಮಾಪತಿ ಫಿಲ್ಮ್ಸ್ ಅಂದ್ರೆ ಏನಾದ್ರೂ ಒಂದು ಡಿಫ್ರೆಂಟ್ ಇರಲೇಬೇಕು, ಸಣ್ಣ ಸಣ್ಣ ಪ್ರಯತ್ನವನ್ನು ಕೂಡ ಅವರು ಬಿಡೋದಿಲ್ಲ. ಚಿತ್ರವನ್ನ ತಯಾರಿಸಿದಾಗ ಚಿತ್ರ ರಿಲೀಸ್ ಮಾಡೋಕ್ಕಿಂತ ಮುನ್ನ ಚಿತ್ರದ ಟೀಸರ್ ಅನ್ನ ನೋಡ್ತೀವಿ. ಆದ್ರೆ ಇವತ್ತು ಮದಗಜ ಚಿತ್ರದ ಸಕ್ಸಸ್ ಟೀಸರ್ ಅನ್ನ ಚಿತ್ರತಂಡದವರು ತಯಾರಿಸಿದ್ದಾರೆ. ಈ ಒಂದು ಚಿತ್ರದ ಅಂದ್ರೆ ಮದಗಜ ಚಿತ್ರದ ಸಕ್ಸಸ್ ಮೀಟ್ ನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ಹಾಗಾಗಿ ಸ್ವಲ್ಪ ವಿಶೇಷತೆ ಇರಲಿ ಅಂತ ಮದಗಜ ಸಕ್ಸಸ್ ಟೀಸರ್ ಅನ್ನ ನೋಡೋಣ. ಕ್ಯಾನ್ ವಿ ಹ್ಯಾವ್ ದ ಸಕ್ಸಸ್ ಟೀಸರ್ ಪ್ಲೀಸ್? ಇದಾಗಿತ್ತು ಮದಗಜ ಚಿತ್ರದ ಸಕ್ಸಸ್ ಟೀಸರ್. ಹಾಗೆ ನಾನು ಮುಂಚೆನೆ ಹೇಳಿದಂಗೆ ಡಿಸೆಂಬರ್ 3ನೇ ತಾರೀಕು 2021ರಲ್ಲಿ ಚಿತ್ರ ರಿಲೀಸ್ ಆಗುತ್ತೆ. ಎಲ್ರಿಗೂ ಕೂಡ ಈ ಒಂದು ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಟ್ಯಾಲೆಂಟೆಡ್ ಡೈರೆಕ್ಟರ್, ಡೇರಿಂಗ್ ಪ್ರೊಡ್ಯೂಸರ್, ರೋರಿಂಗ್ ಸ್ಟಾರ್, ಬ್ಯೂಟಿಫುಲ್ ಆಶಿಕಾ ಅಂಡ್ ಮಸ್ತ್ ವಿಲನ್ಸ್ ಜಗಪತಿ ಬಾಬು ಸರ್. ಇನ್ನೇನ್ ಬೇಕು ಹೇಳಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ಗೆ. ಸೊ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಚಿತ್ರ ರಿಲೀಸ್ ಆದಾಗ ಫಸ್ಟ್ ಶೋ ನೋಡೋದ್ರಲ್ಲಿರುವಂತ ಖುಷಿ ನಿಜವಾಗ್ಲೂ ಅದು ಗೊತ್ತಿರೋರಿಗೆ ಗೊತ್ತು. ಫಸ್ಟ್ ಶೋ ನೋಡಿದಂತ ನಮ್ಮ ಅಭಿಮಾನಿಗಳು, ಜೊತೆಗೆ ಚಿತ್ರವನ್ನ ವೀಕ್ಷಿಸಿ ವಿಮರ್ಶಿಸಿದಂತ ವಿಮರ್ಶಕರು, ನಿಮ್ಮಂತ ಎಲ್ಲ ಜರ್ನಲಿಸ್ಟ್ ಏನ್ ಹೇಳಿದ್ರು ಅನ್ನೋದನ್ನ ಒಂದು ಮೆಲ್ಕಾಕೋಣ AV ಮೂಲಕ. AV ಪ್ಲೀಸ್. ನಿಮಗೆಲ್ಲ ಕಣ್ಣಿಗೆ ಹಬ್ಬ ಅಂತಾನೆ ಸೂಪರ್ ಮಾಡಿದ್ದಾರೆ ಸರ್. ಈ ಸಿನಿಮಾನ ಬೇರೆ ಪ್ಯಾಟರ್ನ್ ಎಲ್ಲ ಮಾಡಿದ್ದಾರೆ. ಸೊ ಅದೇ ಈ ಮದಗಜ ಫ್ಯಾಮಿಲಿ ಕೂತಿ ನೋಡು. ಆ ಮಾಂಟಾಜ್ ಶಾರ್ಟ್ಸ್ ನನಗೆ ಹಿಡಿಸಿದ್ರು. ಸಿನಿಮಾ ನಿಜವಾಗ್ಲೂ ಇಷ್ಟ ಆಯ್ತು ಸರ್. ಆಕ್ಚುಲಿ ಜನಕ್ಕೆ ಸೆಂಟಿಮೆಂಟ್ ಇದೆ. ರೋರಿಂಗ್ ಬಾಬು ಬೇರೆ ಲೆವೆಲ್ ಅವರೆಲ್ಲ ಒಂದೇ ಜಾತ್ರೆ ನಿಂತರೆ ಚರಿತ್ರೆ ಶ್ರೀಮುರಳಿಯವರು ಡೈಲಾಗ್ಸ್ ಬಂತಂದ್ರೆ ಗೊತ್ತು. ಅಫ್ಕೋರ್ಸ್ ಫ್ಯಾನ್ಸ್ಗಳು ಮುಗಿಬಿದ್ದು ಹಂಗೆ ಕೂಗಾಡ್ತಿರ್ತಾರೆ. ಚೆನ್ನಾಗಿದೆ ಸರ್, ಲುಕ್ಕಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಚೆನ್ನಾಗಿದೆ. ವಿಷಯ ಹಾಕೋದು ಸಕ್ಕತ್ತಾಗಿದೆ ಡೈಲಾಗ್ಸ್ಗಳು. ಫೈಟ್ ಅಂತ ಇದ್ರೆ ನಾವು ಡೈಲಿ ನೋಡ್ಬಿಡ್ತೀವಿ. ಇನ್ನ ಬರ್ತೀನಿ, ನಾಳೆನೂ ಬರ್ತೀನಿ ನಾವು. ನವೀನ್ ಅವರು ಕ್ಯಾಮ್ರಾ ವರ್ಕ್ ಅಂತೂ ಅವ್ರನ್ನ ಕಿಂಗ್ ಆಫ್ ಫ್ರೇಮ್ ಅಂತ ಯಾಕೆ ಕರೀತಾರೆ ಅಂತ ಪದೇ ಪದೇ ಅವ್ರು ಪ್ರೂವ್ ಮಾಡ್ಕೊಂಡಾನೆ. ಅದು ಫೈಟ್ ಸೀಕ್ವೆನ್ಸಸ್ಗಳಲ್ಲಿ ರೋರಿಂಗ್ ಸ್ಟಾರ್ ಅಕ್ಷರಶಃ ರೋರ್ ಮಾಡ್ತಾರೆ. ಕೆಲವು ಲವ್ ಸ್ಟೋರಿ ಇದೆ. ತಾಯಿ ಮಗನ ಸೆಂಟಿಮೆಂಟ್ ಅಂತೂ ಆರಂಭದಿಂದ ಅಂತ್ಯದವರೆಗೂ ಕೂಡ ಬಗೆಯಲ್ಲಿ ಮನಸ್ಸಿಗೆ ಮುಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಮಹೇಶ್ ಅವರು. ಈ ಸಿನಿಮಾದಲ್ಲಿ ಸಂಬಂಧ ಅನ್ನುವಂಥದ್ದು ಜಾಸ್ತಿ ತೋರಿಸಿದ್ದಾರೆ. ಸೂಪರ್ ಆಗಿದೆ, ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಇದ್ರೆ ಅದು ಕೊಡ್ತೀವಿ.
ನೀರಿನಿಂದ ಮೇಲೆ ಬರೋದು, ಹಾಗೆಯೇ ಒಂದು ಮಗು ತನ್ನ ತಂದೆ ತಾಯಿ ಹೋಗ್ತಿರೋ ಕಾರ್ನ ಹಿಂದೆ ಓಡೋದು, ಇಂತಹ ಕೆಲವು ಶಾರ್ಟ್ಸು ಪ್ರಾಮಿಸಿಂಗ್ ಆಗಿದ್ವು. ಕಿರಾಮಂಡ ಡೇಸ್ ಪಕ್ಕ ಹೋಯ್ತು ಅಂದೇ ಮಾತು ನಮ್ಗೆ ಇವರೇ ಬಾಸ್ ಇವರೇ ಸ್ಯಾಂಡಲ್ವುಡ್ ಬಾಸ್. ವೈಲೆಂಟ್ ಆರ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಮದಾಗಜ ಬಂದಾಯ್ತು. ರೆಕಾರ್ಡ್ಸ್ ಎಲ್ಲ ಪೀಸು ಎಲ್ಲ ರೆಕಾರ್ಡ್ಸ್ ಎಲ್ಲ ಪೀಸ್ ಅಭಿಮಾನಿಗಳು ಹೇಳಿದಂಗೆ. ಸೊ ಈ ಒಂದು ಅದ್ಭುತವಾದಂತಹ ಫಸ್ಟ್ ಶೋನ ರಿವ್ಯೂ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಫಿಲ್ಮ್ ರಿಲೀಸ್ ಆಗಿದಾಗ ಬೆಂಗಳೂರು ಥಿಯೇಟರ್ಸ್ ನಲ್ಲಿ ಮಾತ್ರ ಚಿತ್ರತಂಡದವರು ಅಭಿಮಾನಿಗಳೊಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಲಿಲ್ಲ. ಬದಲಿಗೆ ಶ್ರೀ ಮುರಳಿ ಅವರ ಅಭಿಮಾನಿಗಳು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ, ದೇಶದಾದ್ಯಂತ ಇದ್ದಾರೆ. ಸೊ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಊರುಗಳಿಗೂ ಕೂಡ ತೆರಳಿ ಸಿನಿಮಾ ತಂಡದವರು, ಶ್ರೀ ಮುರಳಿ ಸರ್ ಅವರು, ನಿರ್ದೇಶಕರು ಗರುಡ ಸರ್ ಅವರು ಎಲ್ಲರೂ ತೆರಳಿ ಅಭಿಮಾನಿಗಳೊಟ್ಟಿಗೆ ತುಮಕೂರು, ಮಂಡ್ಯ, ಮೈಸೂರು ಈ ತರ ಬೇರೆ ಬೇರೆ ಊರುಗಳಿಗೂ ಹೋಗಿ ಅಲ್ಲಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳೊಟ್ಟಿಗೆ ವೀಕ್ಷಿಸಿದ್ರು. ಆ ಒಂದು AV ಈಗ ನಿಮ್ಮೆಲ್ಲರಿಗೋಸ್ಕರ ಪ್ಲೇ ಮಾಡ್ತಾ ಇದ್ವಿ. AV ಪ್ಲೀಸ್. ಮದಗಜ ಚಿತ್ರದ ವಿಜಯ ಯಾತ್ರೆಯನ್ನ ನೀವೆಲ್ಲರೂ ವೀಕ್ಷಿಸಿದ್ರೆ ಈಗ ಇಡೀ ಚಿತ್ರತಂಡದವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸಕ್ಸಸ್ ಮೀಟ್ ಅನ್ನ ನಿಮ್ಮೊಟ್ಟಿಗೆ ಆಚರಿಸ್ತಾ ಇದ್ದಾರೆ. ಚಿತ್ರ ಅನ್ನೋದು ಒಂದು ಕುಟುಂಬ ಇದ್ದಂಗೆ, ಇಲ್ಲಿ ಎಲ್ಲರೂ ಇರಬೇಕು. ತಂದೆ ತಾಯಿ, ಬಂಧು ಬಳಗ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಇದ್ರೆ ಚಿತ್ರ ಆಗತ್ತೆ. ಹಾಗಾಗಿ ಈ ಚಿತ್ರತಂಡದವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಮೊದಲಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ರಂಗಭೂಮಿಯ ಆಲದ ಮರ ಚಂದನ ಮನಕ್ಕೆ ಇವರೊಂದು ಗೌರವ ಮತ್ತು ಹೆಮ್ಮೆ. ಸರಸ್ವತಿಯ ಸುಪುತ್ರರಾದ ರಂಗಾಯಣ ರಘು ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರದ ಚಪ್ಪಾಳೆಗಳ ಮೂಲಕ. ಉಮಾಪತಿ ಸರ್ ಅವರು ಬಹಳ ಒಳ್ಳೆ ಚಂದನ ಮಹೇಶ್ಗೆ ಕಟ್ಟಿಕೊಟ್ಟಿದ್ದಾರೆ. ಯಾರ್ಯಾರಿಲ್ಲ ಈ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು, ಚಿಕ್ಕಣ್ಣ, ಕೇರ್ಪೇಟೆ, ಶಿವರಾಜ್, ಧರ್ಮಣ್ಣ, ಆಮೇಲೆ ಆಂಧ್ರದಿಂದ ಅಯ್ಯೋ ಆಮೇಲೆ ನೋಡಪ್ಪ ಅವರು ದಂಪತಿಗಳು ಇಲ್ಲಿದ್ದಾರೆ. ಎಷ್ಟು ನಮಗೆ ಪೂರ್ತಿ ದಿನ ಒಂಥರ ಒಂದು ಮದುವೆ ಮನೆಯದಾಗಿರೋದು. ಆ ಥರದ್ದು ಭಾಳ ಖುಷಿಯಾಗಿದೆ ಈ ತಂಡದ ಜೊತೆ ಕೆಲಸ ಮಾಡಿದ್ದಕ್ಕೆ. ಆಮೇಲೆ ಒಳ್ಳೆ ಸರ್ ಅಂತೂ
ಈ ಸಿನಿಮಾಗೆ ಅವರು ಎಲ್ಲವನ್ನು ಸಿನಿಮಾ ಶೂಟಿಂಗಿಂತ ಮುಂಚೆ ರಿಲೀಸ್ ಆದಮೇಲೆ ಇದನ್ನು ಬಿಡಲಿಲ್ಲ, ಜನಕ್ಕೆ ತಲುಪಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಹೌದು ಹೆಚ್ಚಿನ ಜನಕ್ಕೆ ತಲುಪಿದೆ. ಅದೇ ಖುಷಿ. ನಾವು ಉಮಾಪತಿ ಸರ್ನ ಮತ್ತು ಮುರಳಿಯವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ಈ ಥರದ ಅದ್ದೂರಿ ಸಿನಿಮಾಗಳ ಕನ್ನಡ ಚಿತ್ರರಂಗಕ್ಕೆ ಮಾಡ್ತಾರೆ ಸರ್. ದೇವರು ನಿಮ್ಮ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯದು ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. ಪರದೆಯ ಮೇಲೆ ಕಂಡ ತಕ್ಷಣ ಥಿಯೇಟರ್ ನಡುಗುವಷ್ಟು ಸಿಳ್ಳೆ, ಹಳ್ಳಿ ಸೊಡಗಿನ ಭಾಷೆಗೆ ಇವರ ಧ್ವನಿಯೇ ಒಂದು ಕಡೆ. ಎತ್ತರವಿದ್ದರೂ ಚಿಕ್ಕವರು, ಚಿಕ್ಕಣ್ಣ ಎಂದೇ ಇವರ ಹೆಸರು. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಿಕ್ಕಣ್ಣ ಅವರನ್ನ. ಉಪಾಧ್ಯಕ್ಷರನ್ನ ಹ್ಯಾವ್ ಟು ಸೇ ಉಪಾಧ್ಯಕ್ಷರು. ಬನ್ನಿ ಉಪಾಧ್ಯಕ್ಷರು, ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಎಂಟ್ರಿ ಸಾರಾಯಿ ಶೀಶೆಯಲ್ಲಿ ಆಡಾಡ್ತಾರೆ ರಘು ಸರ್, ಟೈಮ್ ಅಂತ ಸರ್. ನಿಜಕ್ಕೂ ಖುಷಿ ಆಗುತ್ತೆ ಸಕ್ಸಸ್ ಮೀಟ್ ಅನ್ನೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಕ್ಸಸ್ ಅನ್ನೋದು ನೋಡ್ತೀವಿ ಅಂದರೆ ತುಂಬ ಖುಷಿ. ಎಸ್ಪೆಷಲಿ ನಮ್ಮ ಚಿತ್ರರಂಗದವರಿಗೆ ಮದಗಜ ಒಂದು ಒಳ್ಳೆಯ ಅನುಭವ. ಉಮಾಪತಿ ಸರ್ ಫಿಲಮ್ಸು ಮತ್ತು ನಮ್ಮ ಶ್ರೀಮೌಳಿ ಸರ್ ರೋರಿಂಗ್ ಸ್ಟಾರ್ ಅವ್ರ ಜೊತೆ 2ನೇ ಚಿತ್ರ, ಮತ್ತು ಆಶಿಕಾ ಮೇಡಮ್ ಜೊತೆ 2ನೇ ಚಿತ್ರ, ರಘು ಸರ್ ಜೊತೆ ಎಲ್ಲರ ಜೊತೆನೂ ಆಲ್ಮೋಸ್ಟ್ ನಾವು ಕ್ಯಾರಿ ಮಾಡಿದ್ದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಅದರಲ್ಲೂ ಉಮಾಪತಿ ಫಿಲಮ್ಸ್ ಸಕ್ಸಸ್ ಮೀಟ್ ಅಂದರೆ ನನಗೆ ಒಂಥರ ಸ್ಪೆಷಲ್ ಖುಷಿ. ಯಾಕೆಂದ್ರೆ ರಾಬರ್ಟ್ ಸಕ್ಸಸ್ ಮೀಟ್ ಸೇರಿದ್ವಿ, ಮದಗಜ ಸಕ್ಸಸ್ ಮೀಟ್ ಸೇರಿದ್ದೀವಿ, ನೆಕ್ಸ್ಟು ಉಪಾಧ್ಯಕ್ಷರು ಸೇರ್ತೀನಿ ಅನ್ನೋದೊಂದು ಹಂಗಾಗಿ ಒಂದು ಖುಷಿ ಇದೆ. ಇದೇ ಥರ ನಮ್ಮ ಕನ್ನಡ ಚಿತ್ರನ ಎಲ್ಲರೂ ನೋಡ್ರಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಇರಿ ಚಿಕ್ಕಣ್ಣ ಅವರೇ. ಚಿಕ್ಕಣ್ಣ ಅವರು ಇನ್ನೆಂದಿಗೂ ಚಿಕ್ಕಣ್ಣ ಆಗಲ್ಲ, ಹೆಸರಲ್ಲಿ ಮಾತ್ರ ಚಿಕ್ಕಣ್ಣರಾಗಿರ್ತಾರೆ. ಯಾಕಂದ್ರೆ ಉಮಾಪತಿ ಫಿಲ್ಮ್ಸ್ ವತಿಯಿಂದ ಈಗ ಉಪಾಧ್ಯಕ್ಷರಾಗಿ ಹೊರಗಡೆ ಬರ್ತಾ ಇದ್ದೀರಾ. ಏಪ್ರಿಲಿಂದ ಎಲ್ಲ ಚಿತ್ರೀಕರಣ ಶುರು ಅಂತ ಗೊತ್ತಾಯ್ತು ನಮಗೆ. ಅಂದರೆ ಹೇಗೆ ಅನಿಸ್ತದೆ ಉಪಾಧ್ಯಕ್ಷರಾಗಿ ಬರೋದು? ಸ್ವಲ್ಪ ಒಂಚೂರು ಡೀಟೇಲ್ಸ್ ವೇದಿಕೆ ಮೇಲೆ ಹೇಳಿದ್ರೆ ಖುಷಿ ಆಗುತ್ತೆ. ಇಲ್ಲ, ಅದಕ್ಕೆ ಟೈಮ್ ಇದೆ, ಖುಷಿ ಆಗುತ್ತೆ. ಅದೆಲ್ಲ ಸರಿ. ಹೀರೋಯಿನ್ ಯಾರಂತ ಹೇಳಿ. ಆಕ್ಚುಲಿ ನಿಮ್ಮ ಹೆಸರು ಕೇಳಿ ನಾನು ಕನ್ಫ್ಯೂಸ್ ಆದೆ ಫಸ್ಟ್. ನಿಮ್ಮ ಹೆಸರು ಹೇಳಿ ನೋಡಿ. ಓದಿ. ಅನುಷಾ. ಅನುಷಾ ಮ್ಯಾಚ್ ಆಗ್ತಿತ್ತು, ಪರವಾಗಿಲ್ಲ. ಅಲ್ಲ, ಅನುಷಾ ಫುಲ್ ಹೆಸರು ಹೇಳಿ. ಅನುಷಾ ಲಕ್ಕಣ್ಣ. ನಾನು ಜಸ್ಟ್ ಮಿಸ್ ಅಂದೆ ಅಲ್ಲಿ. ಸದ್ಯ ಅನುಷಾ ಚಿಕ್ಕಣ್ಣ ಅಲ್ಲಿ. ಎಷ್ಟು ದಿನ ಮೊದಲೆಲ್ಲ ಇನ್ನೂ ಒಂದು ಆಂಕರ್ ಜೊತೆ ಓಡ್ತಿದ್ವಿ, ಮತ್ತೆ ನಾವಪ್ಪ ಅಲ್ಲ, ಆನ್ ಸ್ಕ್ರೀನ್ ಅಂದ್ರೆ ಅಡ್ಡಿ ಇಲ್ಲ, ಪರವಾಗಿಲ್ಲ. ಓಕೆ. ಆದ್ರೂ ಕೂಡ ನಿಮ್ಗೂ ಮತ್ತೆ ಉಮಾಪತಿ ಫಿಲ್ಮ್ಸ್ಗೂ ಒಂದು ಅದ್ಭುತವಾದಂತಹ ನಂಟು. ಉಪಾಧ್ಯಕ್ಷರಾಗಿ ನಿಮ್ಮನ್ನು ಹೌದು, ಖಂಡಿತ. ಯಾಕಂದ್ರೆ ನಾವು ಎಲ್ಲ ಸಿನಿಮಾದಲ್ಲೂ ಇದು ಅವ್ರು ಮಾಡಿರೋ ಎಲ್ಲ ಚಿತ್ರದಲ್ಲೂ, ರನ್ನಾದಲ್ಲೂ ಇದ್ದೆ, ಮತ್ತು ರಾಬರ್ಟಲ್ಲೂ ಕಾಮಿಡಿ ಕ್ಯಾರೆಕ್ಟರ್, ಮತ್ತು ಮದಗಜದಲ್ಲಿ ಮಾಡಿದ್ದೀನಿ. ನೆಕ್ಸ್ಟು ಹಂಗೆ ಒಂದು ಚಿಕ್ಕ ಒಂದು ಮೆಟ್ಲು ಮೇಲೆ ಹೋಗ್ತಾ ಇದ್ದೀನಿ. ಅದು ಉಮಾಪತಿ ಫಿಲಮ್ಸಿಂದನೇ ಆಗ್ತಾ ಇದ್ದೀನಿ ಅನ್ನೋದು ಇನ್ನೂ ಖುಷಿ ಪಡೋ ವಿಷಯ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ಬ್ಯಾನರ್ ಅಡಿಯಿಂದ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನೀಡ್ತೀವಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಉಮಾಪತಿ ಸರ್ ವೇದಿಕೆ ಮೇಲೆ ಬರ್ತಾರೆ. ಒಂದು ನಿಮಿಷ, ಅರ್ಜೆಂಟಲ್ಲಿ ಇದ್ದಾರೆ. ಎಲ್ಲೂ ಹೋಗ್ಬಿಡ್ದೆ ನಿಮಗೆ ಇರಲಿ. ನನ್ನ ಕಡೆಯಿಂದ ಥ್ಯಾಂಕ್ ಯು ನಿಮಗೆ. ಹಾಗೆ ಈಗ ಪ್ರೊಡ್ಯೂಸರ್ ಕಡೆಯಿಂದನೂ ಥ್ಯಾಂಕ್ ಯು. ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ. ಹಾಗೆ ಮತ್ತೊಬ್ಬರು ಕಲಾವಿದರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತಹ ಸಮಯ. ನಗಿಸುವ ಮದ್ದು, ಅಭಿಮಾನಿಗಳಿಗೆ ಇವರ ನಟನೆ ಎಂದರೆ ಮುದ್ದು. ಕನ್ನಡದ ನಗುವಿನ ಪಟಾಕಿ, KR ಪೇಟೆಯ ಈ ಚಾಲಾಕಿ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶಿವರಾಜ್ KR ಪೇಟೆ ಅವರನ್ನ. ಎಲ್ರಿಗೂ ನಮಸ್ಕಾರ. ನಾನು ಅದು ಹೇಳಬೇಕು, ಖುಷಿ ಆಗ್ತಾ ಇದೆ, ಖುಷಿ ಆಗ್ತಾನೆ ಇದೆ. ಮದಗಜ ಚಿತ್ರ ಜೊತೆಗೆ ಉಮಾಪತಿ ಫಿಲ್ಮ್ಸ್ ಅನ್ನೋದೇನಿದೆ, ಆಸ್ಥಾನ ಕಲಾವಿದರ ಹತ್ರ ಆಗಿದ್ದೀವಿ ನಾವು. ಅವ್ರು ಖುಷಿ. ರಾಬರ್ಟ್ನಿಂದನೂ ಜೊತೆಗೆ ನಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಅನ್ನದಾತರು ನಮ್ಗೆ ಅನ್ನ ಕೊಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅನ್ನೋದು. ಮತ್ತು ಮುರಳಿ ಸರ್ ಜೊತೆ ಮೊದಲನೇ ಸಿನಿಮಾ. ನಾನು ಆಗಲೂ ಹೇಳಿದ್ದೆ, ಮದಗಜ ಅಲ್ಲ ಮುದ್ದು ಗಜ ಅಂತ. ಅಷ್ಟು ಪ್ರೀತಿನ ನಮಗೆಲ್ಲ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ನಟಿಯವರು, ಅವ್ರ ಜೊತೆ ಮೊದಲನೇ ಸಿನಿಮಾ. ರಂಗಾಯಣ ರಘು ಸರ್, ಚಿಕ್ಕಣ್ಣ ಸರ್, ಧರ್ಮಣ್ಣವರು
ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಅಂದರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಇಡೀ ಇಂಡಸ್ಟ್ರಿ ಜೊತೆ ಕೂತಿದ್ದೀವಿ ನಾವು, ಇಡೀ ಇಂಡಸ್ಟ್ರಿ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ನಾವು ಅನ್ನೋಷ್ಟು. ಮತ್ತು ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ತೆಲುಗು ಇಂಡಸ್ಟ್ರಿಯಿಂದನೂ ಒಂದು ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಖುಷಿ. ಸಕ್ಸಸ್ ಅನ್ನೋದು ಯಾವಾಗಲೂ ಉಮಾಪತಿ ಸರ್ ಜೊತೆ ಇದ್ದೇ ಇದೆ, ಅದು ಅಂದ್ಕೊಂಡಿದೆ. ಸಕ್ಸಸ್ನ ಉಮಾಪತಿ ಸರ್ ಅಂತ ಹಾಕೋಬೋದು ಇನ್ನು ಯಾವಾಗಲೂ. ಎಲ್ಲೋದ್ರೂ ಗೆಲುವು ಯಾವಾಗಲೂ ಇದ್ದಿದ್ದೇನೆ. ಅಷ್ಟು ಚಿಕ್ಕನ ಸರ್ ಇದ್ದಂಗೆ ರಾಬರ್ಟಲ್ಲೂ ಸಕ್ಸಸ್ ಮೀಟ್ಗಳು, ಬರೀ ಸಕ್ಸಸ್ ಮೀಟ್ ಅಲ್ಲ, ಸಕ್ಸಸ್ ಮೀಟ್ಗಳಾಗಿದ್ದು, ಇದರಲ್ಲೂ ಕೂಡ ಸಕ್ಸಸ್ ಮೀಟ್ಗಳು ತುಂಬ ಆಗಿದೆ. ಖುಷಿ ಇದೆ. ಮತ್ತೆ ಮುಂದಿನ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶಗಳು ಸಿಗಲಿ. ಮತ್ತು ನಮ್ಮ ಉಮಾಪತಿ ಸರ್ ನಿರ್ಮಾಪಕರು ಮಾತ್ರ ಇಲ್ಲ, ಈಗ ನಮ್ಮ ಅಧ್ಯಕ್ಷರು ಕೂಡ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಉಮಾಪತಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮದಕ ಚಲಚಿತ್ರದಲ್ಲಿ ಮತ್ತೊಂದು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದಂಥವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಅನಿಲ್ ಸರ್ ಅವರು. ಆ್ಯಕ್ಚುಲಿ ಅವ್ರ ಬಗ್ಗೆ ಲೈನ್ಸ್ ಬರೀತಿದ್ದೆ, ಮೇಡಮ್ ನೋಡಿದ ತಕ್ಷಣ ಭಯ ಆಗೋಯ್ತು ನನಗೆ, ಹಂಗಂದ್ರೆ ಪಂಚ್ ಅನ್ನೋದ್ರ ಕೊಟ್ಬಿಟ್ರೆ ಅಂತ. ಸೊ ಮಿಸಸ್ ಅನಿಲ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ದಂಪತಿಗಳು ವೇದಿಕೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತ. ವೆಲ್ಕಮ್ ಸರ್. ಮೈಕ್ ಇಸ್ ಆಲ್ ಯೋರ್ಸ್. ಮೇಡಮ್ ನಿಮಗೂ ಒಂದು ಮೈಕ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅಪ್ಪು ಸರ್ಗೆ ಒಂದು ಚಿಕ್ಕ ನಮನ, ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಒಬ್ಬ ಹೊಸಬರಿಗೆ ಇಂಥ ದೊಡ್ಡ ಪಾತ್ರ ಕೊಟ್ಟು ಇಷ್ಟು ಮೆರೆಸಿದ್ದು ನಾನು ಯಾವತ್ತೂ ಕಂಡಿರಲಿಲ್ಲ. ನನಗೂ ಗೊತ್ತಿರಲಿಲ್ಲ ಶೂಟಿಂಗ್ ಮಾಡಬೇಕಾದ್ರೆ ನಾನು ಏನು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದಾಗಲೇ ಗೊತ್ತಾಯಿತು ನನಗೆ. ಕತೆ ಶುರು ಆಗೋದೇ ನನ್ನಿಂದ, ಆಮೇಲೆ ಮಾಂಟಾಜಸಲ್ಲೂ ನಾನಿದ್ದೀನಿ, ಆಮೇಲೆ ಎಂಡ್ವರೆಗೂ ಇದ್ದೀನಿ. ನನಗಿಂತ ಜಾಸ್ತಿ ಖುಷಿ ಇವ್ರಿಗಾಗಿದ್ದು. ಸೊ ಇಷ್ಟು ವರ್ಷ ಗಂಡ ಏನೋ ಕಿಸಿದ ದಬಾಕ್ತಾನೆ ಅಂದ್ಕೊಂಡು ಕಾಲ ಕಳೀತಾ ಇದ್ವಿ. ಈ ಚಿತ್ರ ನೋಡಿದ್ಮೇಲೆ ಅವ್ರಿಗೂ ಸ್ವಲ್ಪ ಭರವಸೆ ಆಗಿದೆ ಅನಿಸುತ್ತೆ. ಪರವಾಗಿಲ್ಲ, ಏನೋ ಒಂದು ಮಟ್ಟಿಗೆ ಕಿಸಿದ ದಬಾಕಿದ್ದಾನೆ ಅಂತ. ಫಸ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಈ ಸಿನಿಮಾ ನೋಡಿದ್ಮೇಲೆ ಇವ್ರು ಹೇಳಿದ್ದು. ಸೊ ಮಿಕ್ಕಿದ್ದು ಏನಿದ್ರು ಇವರು ಹೇಳ್ತಾರೆ ಅಂತ ಕೇಳ್ಕೊತೀನಿ. ಮೊದಲಿಗೆ ನನಗೆ ಹೊಟ್ಟೆ ಉರಿ ತುಂಬ ಇದೆ. ಯಾಕೆ ಅಂದರೆ ಮದಗಜ ನೋಡಿದ್ಮೇಲೆ ಇಷ್ಟು ವರ್ಷದಿಂದ ಇಂಡಸ್ಟ್ರಿಗೆ ಯಾರು ನನಗೆ ಇಷ್ಟು ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲಲ್ಲ ದೊಡ್ಡ ಸ್ಕ್ರೀನಲ್ಲಿ ಅಂತ ಅನ್ನಿಸ್ತು ನನಗೆ. ಬಟ್ ಅದು ಕಲಾವಿದೆ ಶಾಲಿನಿ ಇದು. ಆದರೆ ಅನಿಲ್ ಹೆಂಡತಿಯಾಗಿ ನನಗೆ ತುಂಬಾ ಸಂತೋಷ ಆಯಿತು. ಹೊಸ ಕಲಾವಿದರಾಗಿ ಇವರು ಈ ಇಂಡಸ್ಟ್ರಿಗೆ ಬಂದಾಗ ಅವ್ರಿಗೆ ಅವಕಾಶ ಕೊಡೋದೊಂದೇ ಅಲ್ಲ, ಸ್ಕ್ರೀನ್ ಸ್ಪೇಸ್ ಅನ್ನೋದನ್ನ ಎಷ್ಟು ಭರ್ಜರಿಯಾಗಿ ಕೊಟ್ಬಿಟ್ಟಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ಉಮಾಪತಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಅವ್ರಿಗೂ ಥ್ಯಾಂಕ್ ಯು ದಟ್ ಇಂಥವ್ರ ಹತ್ರನೂ ಆ್ಯಕ್ಟಿಂಗ್ ಮಾಡಿಸಿದಾರಲ್ಲ ಅಂತ ನನಗೆ ಖುಷಿ. ನಾನು ಇನ್ನೂ ಇವ್ರನ್ನ ಕಲಾವಿದರು ಅಂತ ಒಪ್ಕೊಂಡಿಲ್ಲ, ಅದು ಸ್ವಲ್ಪ ಇದೆ ಸರ್. ಇಲ್ಲ ಸರ್, ಇದು ಲಾಂಗ್ ಜರ್ನಿ ಅಂತ ಅದಕ್ಕೆ ನಾವು ಬರೀ ಕೆಲಸಗಾರರು ಅಷ್ಟೇ, ಕೆಲಸ ತಗೊಳ್ಳೋರು ಬೇರೆ ಇದ್ದಾರೆ. ನಾನು ಯಾರ ಹತ್ರನೂ ನಾನು ಆ್ಯಕ್ಟರ್ ಅಥವಾ ನಟ ಅಂತ ಹೇಳ್ಕೊಳ್ಳಲ್ಲ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಹೇಳ್ತೀನಿ ಅಷ್ಟೇ. ಸೊ ಇದ್ರಲ್ಲಿ ತುಂಬ ಈ ಸಿನಿಮಾ ಕಾಲ್ ಮಾಡಿದಾಗೆಲ್ಲ ನನಗೆ ಬಹಳ ಖುಷಿ ಆಗೋದು. ಕುಣ್ಕೊಂಡು ಹೋಗ್ತಾ ಇದ್ದೆ, ಅದು ಯಾಕೋ ಅಂತ ಗೊತ್ತಿಲ್ಲ. ಮೊದಲಿಂದನೂ ನನಗೆ ತುಂಬ ಒಲವು ಈ ಚಿತ್ರದ ಮೇಲೆ, ಈ ಟೀಮ್ ಮೇಲೆ. ನನ್ನ ಫಸ್ಟ್ ಮುಖಾಮುಖಿ ಆಗಿದ್ದು ಮುರಳಿ ಸರ್ ಜೊತೆ. ನನ್ನ ಫಸ್ಟ್ ಶಾರ್ಟ್ ಇದ್ದಿದೆ ಮುರಳಿ ಸರ್ ಜೊತೆ ನಾನು ಇಂಡಸ್ಟ್ರಿ ಎಂಟರ್ ಆಗಬೇಕಾದ್ರೆ. ಇವತ್ತು 2ನೇ ಸಿನಿಮಾ ಅವ್ರ ಜೊತೆ. ಬಟ್ ನನಗೆ ಒಬ್ಬ ಹೊಸಬ ಅಥವಾ ಇವರು ಯಾವತ್ತು ಇಂಡಸ್ಟ್ರಿಯಿಂದ ಇದ್ದೇ ಇರೋನು ಅಂತ ಯಾರು ನನ್ನನ್ನು ಅದರ ಟ್ರೀಟೇ ಮಾಡಿರಲಿಲ್ಲ. ಸೊ ಬಹಳ ಖುಷಿ, ಇವತ್ತಿಗೂ ಖುಷಿ. ಸಕ್ಸಸ್ ಮೀಟ್ವರೆಗೂ ನನಗೆ ಕರ್ಕೊಂಡ್ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ನನಗೆ ಯಾರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಬಟ್ ಆ ಋಣ ಇರುತ್ತೆ ನನ್ನ ಜೊತೆ ಯಾವತ್ತು. ಥ್ಯಾಂಕ್ ಯು ಮುರಳಿ ಸರ್, ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ಆನ್ ಸ್ಕ್ರೀನ್. ಆ್ಯಂಡ್ ಇಡೀ ಕನ್ನಡ ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಧನ್ಯವಾದ. ನಮ್ಮ ಯಜಮಾನ್ರೂ ಒಬ್ಬ ನಟ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓ ದಟ್ಸ್ ಸೋ ನೈಸ್. ಓಕೆ, ನಿಮ್ಮಿಬ್ಬರನ್ನ ಇವಾಗ ನಾವು ಆನ್ ಸ್ಕ್ರೀನ್ ಕೂಡ ನೋಡ್ಬೋದಾಗತ್ತೆ ಜೊತೆ. ಯಾಕೆ ಇಲ್ಲ, ಬೇಡ, ಮನೇಲಿ ಆಯ್ತಲ್ಲ. ಮನೆಯಲ್ಲಿ ಕೆಲಸದಲ್ಲಿ ಇವ್ರನ್ನ ಯಾಕೆ ಭೇಟಿ ಮಾಡಲಿ? ಎಷ್ಟು ಚೆನ್ನಾಗಿರೋ ಹ್ಯಾಂಡ್ಸಮ್ ಆಗಿರೋ ಹುಡುಗರಿದ್ದಾರೆ, ಗೊತ್ತಾಯ್ತಾ? ಆಂಕರ್ ಬಾಯ್ ಸಜೆಸ್ಟ್ ಬಿಡ್ತಾರೆ ಅವರು. ಅಲ್ಲ ಸರ್, ಅನಿಲ್ ಸರ್ ಮನೆಯಲ್ಲೂ ಹೀಗೇನಾ?
ಮೇಡಮ್ ನೀವು ಈ ಥರ ಕ್ವಶನ್ ಕೇಳಬಾರ್ದು, ಯಾಕಂದ್ರೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಮನೇಲಿ. ವಾಪಸ್ ಹೋಗ್ಬೇಕಲ್ಲ. ವಾಪಸ್ ಹೋಗ್ಬೇಕಲ್ಲ. ನೀವು ಒಬ್ಬರೇ ಓಕೆ. ಎನಿವೇಸ್ ಅಡಿಷನಲ್ ಕ್ಲಾಸಸ್ ಸಿಗ್ತಾ ಇರುತ್ತೆ ನಿಮಗೆ ಮನೇಲಿ ಫ್ರೀ ಆಫ್ ಕಾಸ್ಟ್? ಇಲ್ಲ ಆ ಥರ ಎಲ್ಲ ಇವರು ನನ್ನ ಹೊಗಳೋದು ತಿಂಗಳೋದೆಲ್ಲ ಮಾಡಲ್ಲ. ಓಕೆ. ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ. ಓಕೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರು ಒಟ್ಟಿಗೆ ಬಂದು ನಮ್ಗೆ ಭಾಳ ಖುಷಿ ಆಯಿತು. ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಈಗ ವೇದಿಕೆಯ ಮೇಲೆ ಹಾಲ್ಗಡಲಿನ ಚಲುವೆ, ನಾಚಿಕೆಯೇ ಇವಳ ಒಡವೆ, ಶ್ರುತಿ ಸೇರಿದ ನಗುವು, ಅಂದದ ಅಪ್ಸರೆ ಇವಳ ಚಂದ್ರನಂತಹ ಕಣ್ಗಳು, ಚಂದನವನಕ್ಕೆ ಇವಳೆ ಬೆಳದಿಂಗಳು, ಸೌಂದರ್ಯದ ಗಡಿ ಮದಗಜನ ಈ ರಾಣಿ. ಪ್ಲೀಸ್ ವೆಲ್ಕಮ್ ಆಶಿಕಾ ರಂಗನಾಥ್. ಎಲ್ರಿಗೂ ನಮಸ್ಕಾರ. ಈ ತುಂಬ ದಿನಗಳ ನಂತರ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಚೆನ್ನೈಗೆ ಹೋಗ್ಲಿ, ಹೈದ್ರಾಬಾದ್ಗೆ ಹೋಗ್ಲಿ, ತಮಿಳ್ ತೆಲುಗು ಸಿನಿಮಾಗಳನ್ನ ಏನೇ ಮಾಡಿದ್ರು ಇಲ್ಲಿ ಬಂದು ನಿಂತ್ಕೊಂಡು ಕನ್ನಡ ಮಾತಾಡೋದು, ನಮ್ಮ ಕನ್ನಡದವ್ರನ್ನ ನೋಡೋದು ತುಂಬಾ ಖುಷಿ ಅನಿಸುತ್ತೆ. ಐ ಥಿಂಕ್ ಈ ನಮ್ಮ ಕನ್ನಡ ಸಿನಿಮಾ ಮದಗಜ ಸಿನಿಮಾದ ಪ್ರೆಸ್ ಮೀಟಿಗೆ ಇವತ್ತು ನಾನು ಬಂದಿರೋದು ತುಂಬಾ ಖುಷಿ ಅನಿಸುತ್ತೆ. ಐ ಥಿಂಕ್ ಈ ಒಂದು ಸಕ್ಸಸ್ ಸೆಲೆಬ್ರೇಷನ್ ತುಂಬ ದಿನಗಳಿಂದ ನಡೀತಾ ಇದೆ. ಎಲ್ಲ ಕಡೆ ಹೋಗೋಕ್ಕಾಗಿರಲಿಲ್ಲ, ಬಟ್ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನ್ನ ಕ್ಯಾರೆಕ್ಟರ್ಗೆ, ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ಗೆ. ಎಸ್ಪೆಷಲಿ ನಮ್ಮ ಮಂಡ್ಯ, ಮೈಸೂರು, ದಾವಣಗೆರೆ, ನಾರ್ತ್ ಕರ್ನಾಟಕ ಬೆಲ್ಟ್ ಎಲ್ಲ ಹುಡುಗರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ನೀವೆಲ್ಲರೂ ಪಲ್ಲವಿನ ಅಷ್ಟು ಇಷ್ಟಪಟ್ಟಿದ್ದಕ್ಕೆ ಐ ಥಿಂಕ್ ಆ ಒಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾದಲ್ಲಿ. ಆ್ಯಂಡ್ ಈ ಒಂದು ಸಕ್ಸಸ್ ನಾನು ಎಲ್ಲ ಜನಗಳಿಗೆ ಅರ್ಪಿಸ್ತೀನಿ, ಆ್ಯಂಡ್ ಇಡೀ ಟೀಮ್ ಮದಗಜ ಟೀಮ್ಗೆ ಅರ್ಪಿಸ್ತೀನಿ. ಐ ಥಿಂಕ್ ಮೆನಿ ಮೋರ್ ಈ ಥರದ ಒಂದು ಒಳ್ಳೆ ಸಿನಿಮಾಗಳು, ಒಳ್ಳೆ ಪ್ರಯತ್ನ, ಒಳ್ಳೆ ಕ್ಯಾರೆಕ್ಟರೈಸೇಷನ್ಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಕನ್ನಡ ಸಿನಿಮಾಗಳಲ್ಲಿ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಉಮಾಪತಿ ಸರ್, ಈ ಒಂದು ಬ್ಯಾನರ್ ನಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಆ್ಯಂಡ್ ಮಹೇಶ್ ಅವರಿಗೆ ಈ ರೀತಿಯಾದ ಪಾತ್ರ ಕೊಟ್ಟು ಆ್ಯಂಡ್ ತುಂಬ ಒಂದು ಸ್ಟ್ರಾಂಗ್ ಆಗಿರೋ ಪಾತ್ರನ ನಿರ್ವಹಿಸೋಕ್ಕೆ ನನ್ನ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಕೊಟ್ಟಿದ್ದಕ್ಕೆ, ಆ್ಯಂಡ್ ಮುರಳಿ ಸರ್ ಫಾರ್ ಆಲ್ ದ ಸಪೋರ್ಟ್. ಆ್ಯಂಡ್ ಎಲ್ಲರೂ, ರಂಗಾಯಣ ರವಿ ಸರ್, ಚಿಕ್ಕಣ್ಣ ಅವರು, ಕೆರ್ಬೇಕಣ್ಣ, ಲಕ್ಷ್ಮಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ, ಕನ್ನಡ ಸಿನಿಮಾಗಳನ್ನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗಾರ್ಜಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಈಗ ವೇದಿಕೆ ಮೇಲೆ ಹಾಸ್ಯ ಕಲಾವಿದರಾಗಿರುವಂತಹ ಧರ್ಮಣ್ಣನವರು ಬರಬೇಕಾಗಿ ವಿನಂತಿಸ್ಕೊಳ್ತೀನಿ. ಆದರೆ ಅದಕ್ಕೂ ಮುನ್ನ ಓಕೆ ಪ್ಲೀಸ್ ಇನ್ನೊಂದ್ಸಲ ಬಂದ್ಬಿಡಿ ವೇದಿಕೆಯಲ್ಲಿ. ಇಟ್ ವೋಂಟ್ ಕಂಪ್ಲೀಟ್ ಸರ್, ಪ್ಲೀಸ್. ಥ್ಯಾಂಕ್ ಯು. ಸೊ ಈಗ ಹಾಸ್ಯ ಕಲಾವಿದರಾಗಿರುವಂತಹ ಧರ್ಮಣ್ಣನವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಿದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಕ್ಸಸ್ ಮೀಟ್ ಮಾಡೋದು ತುಂಬ ಕಡಿಮೆ ಆಗ್ತಿದೆ, ಏಕೆಂದರೆ ಕೊರೋನಾ ಎಫೆಕ್ಟ್ ಇಲ್ಲ. ಆದರೆ ಇವಾಗ ನಡೀತಾ ಇದೆ. ಇಂಥ ಒಂದು ಸಕ್ಸಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಉಮಾಪತಿ ಸರ್ಗೆ, ಮಹೇಶ್ ಸರ್ಗೆ, ಮುರಳಿ ಸರ್ ಜೊತೆ ನನ್ನ ಮೊದಲನೇ ಸಿನಿಮಾ, ಆಶಿಕಾ ಮೇಡಮ್ ಜೊತೆ 2ನೇ ಸಿನಿಮಾ, ಶಿವಣ್ಣ ಮತ್ತು ಚಿಕ್ಕಣ್ಣ ಮತ್ತು ನಾನು ಈ ಸಂಸ್ಥೆಯಲ್ಲಿ ಉಮಾಪತಿ ಫಿಲಿಮ್ಸಲ್ಲಿ ಒಂಥರ ಆಸ್ಥಾನ ಕಲಾವಿದರಿದ್ದಕ್ಕೆ ಶಿವಣ್ಣ ಅವ್ರು ಹೇಳ್ದಂಗೆ ಅವರೆಲ್ಲ ಸಿನಿಮಾಗಳನ್ನು ಮಾಡ್ತಾ ಬರ್ತೀವಿ, ಮುಂದೇನೂ ಮಾಡ್ತೀವಿ ಅಂತೇಳಿ ಸರ್ ಅಪ್ನೆ ತಗೊಂಡು ಹೇಳ್ತಿದ್ದೀನಿ. ಅವ್ರು ನಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ, 2ನೇ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್.
ಇಂಥ ಒಂದು ಸಕ್ಸಸ್ಸು ಈಗ ಜರ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಾನೆ ಇರಲಿ. ಕೊರೋನಾ ಎಫೆಕ್ಟ್ ಎಲ್ಲ ಮುಗಿದು ಈಗ ಸಿನಿಮಾ ಎಫೆಕ್ಟು ಜಾಸ್ತಿ ಆಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಉತ್ತುಂಗಕ್ಕೆ ಹೋಗಲಿ. ಈ ಸಕ್ಸಸ್ಸಿಗೆ ಕಾರಣವಾದ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ನಿಮಿಷ ಸರ್ ಪ್ಲೀಸ್. ಥ್ಯಾಂಕ್ ಯು. ಉಮಾಪತಿ ಸರ್ ವೇದಿಕೆ ಮೇಲೆ ಉಳಿಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶ್ರೀ ಮುರಳಿ ಸರ್ ವೇದಿಕೆ ಮೇಲೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ತೆರೆ ಮುಂದೆ ಬರೋರನ್ನ ನೀವು ನೋಡಿರ್ತೀರಾ, ತೆರೆ ಹಿಂದೆ ಇರೋರನ್ನ ನಾವು ಗುರುತಿಸಬೇಕು. ಪ್ಲೀಸ್ ವೆಲ್ಕಮ್ ಮುರಳಿ ಸರ್ ಅವ್ರನ್ನ ವೇದಿಕೆ ಮೇಲೆ. ಈಗ ಚಿರಾಗ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಚಿರಾಗ್ ಅವರು, ದರ್ಶನ್ ಅವರು ಬನ್ನಿ, ಇಬ್ರು ಒಟ್ಟಿಗೆ ಬನ್ನಿ. ಸೊ ಆಕ್ಚುಲಿ ಬ್ಯಾಕ್ ಸ್ಟೇಜ್ ಇರ್ತಾರೆ. ಸೊ ಇವ್ರನ್ನ ವೇದಿಕೆ ಮೇಲೆ ನಮ್ಮ ಶ್ರೀ ಮುರಳಿ ಸರ್ ಅವರು ಹಾಗೆ ಪ್ರೊಡ್ಯೂಸರ್ ಸರ್ ಅವರು ಓಕೆ, ಹಾಗೆ ನಮ್ಮ ಮ್ಯಾನೇಜರ್ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಕಾಂತ್ ಅವರು ವೇದಿಕೆ ಮೇಲೆ ಬರಬೇಕು. ಸುಂದರಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಬನ್ನಿ. ಬನ್ನಿ ಶ್ರೀಕಾಂತ್ ಅವರೇ ಪ್ಲೀಸ್. ಓಕೆ ನಾಡಿ ಇಲ್ಲ ಅವ್ರಲ್ಲಿ ಮಾತ್ರ ಯಾರು ಮಾತಾಡೋದು. ಓಕೆ ಬನ್ನಿ ಸರ್, ದಯವಿಟ್ಟು ಹೂಗುಚ್ಛವನ್ನು ಕೊಡಬೇಕು ಇಡೀ ತಂಡಕ್ಕೆ ಪ್ಲೀಸ್. ಫ್ಲಾಶ್ ಕೆಲಸ ಮಾಡಿ, ಫ್ಲಾಶ್ ಕೆಲಸ. ಇಲ್ಲ ಮಾತಾಡ್ತೀರಾ ಸರ್? ನೀವು ಹೊಡಿಬೇಕು. ಎಲ್ಲರೂ ಇರಬೇಕು. ಓಕೆ, ಮುರಳಿ ಸರ್ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ, ಬಟ್ ಸ್ಟಿಲ್ ಇವರು ಚಂದಮಾಮನ ಅಂಗಳದಲ್ಲಿ ಚಕೋರಿಯನ್ನ ಹುಡುಕುತ್ತಾ ಬಂದವರು. ಶಾಂತ ಸ್ವಭಾವದ ಇವರು ಉಗ್ರ ರೂಪವನ್ನ ತಾಳಿ ಚಂದನವನವನ್ನ ನಿಪ್ಪೆರಗಿಸಿದವರು. ರಥವರನಾಗಿ ಆರ್ಭಟಿಸುತ್ತಾ ಮಫ್ತಿಯಿಂದ ಹೋಗಿ ರೋಣಾಪುರವನ್ನ ಭೇದಿಸಿದವರು. ಮದವೇರಿದ ಮದಗಜನಾಗಿ ಅಬ್ಬರಿಸಿ ವಫೀರನಾಗಿ ಬೊಬ್ಬರಿಲು ಸಿದ್ಧನಾಗಿ ನಿಂತಿರುವವರು ಇವರೇ ನಿಮ್ಮೆಲ್ಲರ ನೆಚ್ಚಿನ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್. ಕಂಗ್ರಾಚುಲೇಷನ್ಸ್ ಆನ್ ದ ಸಕ್ಸಸ್. ಮೊದಲಿಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಂತರ ನಮ್ಮ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳಿ ಶುರು ಮಾಡ್ತೀನಿ. ಅವರಿಂದ ಶುರುವಾದಂಥ ಸಿನಿಮಾ ಇದು. ನಂತರ ನಮ್ಮ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಗುಡ್ ಡೈರೆಕ್ಷನ್ ಮಹೇಶ್, ಒಳ್ಳೆ ಕೆಲಸ ತಗೊಂಡಿಲ್ಲ. ಆ್ಯಂಡ್ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡಿದಂಥ ಆ್ಯಕ್ಟರ್ಸ್ ರಂಗಣ್ಣ ರಘು ಸರ್. ಎಷ್ಟು ಕೆಲಸ ಮಾಡಿದ್ರು ನಿಮ್ಮ ಹತ್ರ ಪ್ರತಿ ಸಿನಿಮಾ ಏನಾರ ಕಲಿತಾ ಇರ್ತೀವಿ. ಇಟ್ಸ್ ಗ್ರೇಟ್. ಯಾವಾಗಲೂ ಜೊತೆ ಕೆಲಸ ಮಾಡೋದು ಖುಷಿ ಕೊಡುತ್ತೆ. ಇನ್ನು ಚಿಕ್ಕಣ್ಣನ ಬಗ್ಗೆ ಹೇಳಂಗಿಲ್ಲ ಅಂತ ಈ ಸಾಂಗ್ನ ಹಾಡಿ 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 ಇಡೀ ಸ್ಕೆಡ್ಯೂಲ್, ಇಡೀ ದಿನಗಳು ಚಿಕ್ಕಣ್ಣ ಯಾರಿಗೆ ಅಂತಲೂ ಹೇಳಲಿಲ್ಲ. ಅದೇನು ಮದುವೆ ಆಗ್ತೀರಂದ್ರೆ ಅದು ಹೇಳ್ತಾ ಇಲ್ಲ, ಬಟ್ ಸಾಂಗ್ ಮಾತ್ರ ಇಷ್ಟ ಅಂದ್ಬಿಟ್ಟ ಗೋಳಿಕೊಂಡು ನಮ್ಮನ್ನಂತೂ ಆರು ಚಿಕ್ಕಣ್ಣ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಉಪಾಧ್ಯಕ್ಷ ಟೇಕ್ ಆಫ್ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಅದು ಇದೇ ಉಮಾಪತಿ ಫಿಲ್ಮ್ಸ್ ಶುರು ಆಗ್ತದೆ ಸರ್. ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಶಿವರಾಜ್ ಕೇರ್ಬೇಡಿ ಸರ್, ನಿಮ್ಮ ಜೊತೆ ಅಂತೂ ಅದ್ಭುತ. ನಿಮ್ಮ ಟೈಮಿಂಗೇ ಅದ್ಭುತ. ನ್ಯಾಚುರಲ್ ಆಗು ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅಣ್ಣ ತಪ್ಪು ತಿಳ್ಕೊಬೇಡ, ನಾವು ಅನ್ಬೋದು ಅಣ್ಣ ಅಂತ, ಪರವಾಗಿಲ್ವೇ? ನಿಮ್ಮ ಜೊತೆನೂ ಅಷ್ಟೇ. ಆ್ಯಂಡ್ ಅನಿಲ್ ಸರ್, ಮೇಡಮ್ ಏನೇ ಅನ್ಲಿ ಸರ್, ಯು ಆರ್ ಅ ವೆರಿ ಗುಡ್ ಪರ್ಫಾರ್ಮರ್ ಸರ್. ನಾವು ಹೇಳ್ತಾ ಇದ್ದೀವಿ ಸರ್, ಇದು ಕನ್ನಡ ಅಭಿಮಾನಿಗಳೇ ಸಾಕ್ಷಿ ಸರ್.
ಈ ಸಕ್ಸಸ್ ನಡೀತಿದೆ ಅಂದರೆ ಅವರೆಲ್ಲ ನಮ್ಮನ್ನು ಇಷ್ಟಪಟ್ಟು ಒಳ್ಳೆಯದಾಗಿ ನಿರ್ಮಾಪಕರು ಖುಷಿಯಾಗಿದ್ದಾರೆ. ಒಂದು ಒಳ್ಳೆ ಸನ್ನಿವೇಶ ಸೇರ್ತಾ ಇದೀವಿ ಅಂದರೆ ಎಲ್ಲ ಒಳ್ಳೇದಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಈ ಸಕ್ಸಸ್ ಮೀಟಲ್ಲಿ ಮೊದಲಿಗೆ ನಮ್ಮ ಅಭಿಮಾನಿ ದೇವರುಗಳು, ಎಂಟೈರ್ ಸ್ಟೇಟ್ ಯಾರ್ಯಾರು ಈ ಸಿನಿಮಾ ನೋಡಿದಾರೋ, ಜೊತೆಗೆ ಅಮೆಝಾನ್ ರಿಲೀಸ್ ಆದ್ಮೇಲೂ ಅಷ್ಟೇ ಅಕ್ರಾಸ್ ದ ವರ್ಲ್ಡ್ ಯಾರ್ಯಾರು ನೋಡಿದಿರೋ, ನಮಗೆ ಬಂದಂಥ ಮೆಸೇಜಸ್ಸು ಅಷ್ಟೇ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಲ್ಲಿಂದನೇ ಒಂದು ನಮಸ್ಕಾರ ಕೊಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ನಮಗೆ ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ನವೀನ್ ಜಿ ಇಸ್ ಬಿಕಾಸ್ ಬ್ಯಾಕ್ ಬೋನ್ ಮದಗಜಗೆ. ಇವತ್ತು ಅವ್ರು ಬಂದಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಯಾಕೆ ಬಂದಿಲ್ಲ ಅಂತ. ಬಟ್ ನವೀನ್ ಜಿ ವಾಸ್ ಅನ್ ಎಕ್ಸಲೆಂಟ್ ವರ್ಕರ್. ತುಂಬ ಖುಷಿ ಆಯಿತು ನವೀನ್ ಜಿ ಜೊತೆ ಕೆಲಸ ಮಾಡಿ. ಆ್ಯಂಡ್ ನಮ್ಮ ಹರೀಶ್ ಕೊಂಬೆ ಅವರು ಬಂದಿದ್ದಾರೆ. ಅವರು ಅಷ್ಟೇ ಯಾವಾಗಲೂ ಅಲರ್ಟ್ ಆಗಿ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಗೋಳಿಕೊಂಡ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನಮ್ಮ ನಿರ್ದೇಶಕರಾದಂಥ ಮಹೇಶ್ ಅವರು ಡೇ 1 ಇವತ್ತಿನವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚು ಸಕ್ಸಸ್ ಸಿಗಬೇಕು ಮಹೇಶ್ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನಮ್ಮ ಪಲ್ಲು ಅವರು, ವರ್ಕಿಂಗ್ ವಿತ್ ಪಲ್ಲು, ನಮ್ಮ ಆಶಿಕಾ ರಂಗನಾಥ್ ಅವ್ರ ಜೊತೆ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಮೂವಿ, ಸಕ್ಸಸ್ಫುಲ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಬೇಗ ಸೇರೋಣ, ಇನ್ನೊಂದು ಸಿನಿಮಾ ಮಾಡೋಣ. ಆ್ಯಂಡ್ ಎಲ್ಲರ ಜೊತೆನೂ ಅಷ್ಟೇ ಆದಷ್ಟು ಬೇಗ ಇನ್ನೊಂದು ಸಿನಿಮಾಗೆ ಸಿಗ್ತೀನಿ, ಬೇಗ ಬರ್ತೀನಿ ನಿಮ್ಗೆಲ್ರಿಗೂ ಅಂತ ಹೇಳಿ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ, ಗುಡ್ ಲಕ್, ಚೇರ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿ ಆಲ್ ಸ್ಟಿಲ್ ಮಿಸ್ ನಮ್ಮ ಅಪ್ಪು ಮಾಮನ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಎವ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಮುರಳಿ ಸರ್ ಅವರು ವೇದಿಕೆ ಮೇಲೆ ಇರಬೇಕಿತ್ತು, ಪ್ಲೀಸ್. ಓಕೆ, ಯಾಕಂದರೆ ಇವತ್ತು ಸಾಕಷ್ಟು ಜನ ಸಕ್ಸಸ್ ಮೀಟ್ನ ಆಚರಿಸೋದಕ್ಕೆ ಸ್ನೇಹಿತರು ಕೂಡ ಬಂದಿದ್ದಾರೆ. ಸೊ ವೆರಿ ಗುಡ್ ಫ್ರೆಂಡ್ ಆಫ್ ಅವರ್ ಇಂಡಸ್ಟ್ರಿ ಕೃಷ್ಣ ಚೈತನ್ಯ ಅವರು ಬಂದಿದ್ದಾರೆ. ಕರ್ವ ಮತ್ತು ದಿಯಾ ಚಿತ್ರದ ಪ್ರೊಡ್ಯೂಸರ್ ಅವ್ರು ವೇದಿಕೆ ಮೇಲೆ ಬರಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಇದೆ ನನ್ನ ಖುಷಿನೇ ಇರ್ತಾರೆ ನಿಮ್ಮ ಜೊತೆ ಸ್ಟೇಜ್ ಮೇಲೆ ಹೇಳ್ಕೊಳಕ್ಕೆ. ಇಲ್ಲ ಇಲ್ಲ, ಅವ್ರು ಸುಮ್ಮನೆ ನೋಡಿ ಎಲ್ಲ ಆ್ಯಂಕರ್ಸ್ ಜೊತೆಗೆ ಹಿಂಗೆ ಹೇಳ್ತಾರೆ, ಆಮೇಲೆ ಕೈಕೊಟ್ಟು ಹೋಗ್ತಿರ್ತಾರೆ. ಅವ್ರು ನಂಬಲ್ಲ ನಾನು. ಓಕೆ, ಎನಿವೇಸ್ ಸರ್ ಪ್ಲೀಸ್ ಬಿ ಸೀಟೆಡ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಾವು ಸಾಂಗ್ಸ್ನ ರಿಕಾಲ್ ಮಾಡ್ಕೊಂಡು ನೋಡಿದ್ವಿ ಈ ಒಂದು ಪರದೆಯ ಮೇಲೆ. ಸೊ ಎಷ್ಟು ಅದ್ಭುತವಾಗಿತ್ತು ಅಂದರೆ ನಮ್ಮ ಕೋರಿಯೋಗ್ರಾಫರ್ನ ನಾವು ಮರೆಯೋಕ್ಕಾಗೋದಿಲ್ಲ. ಸೊ ಮುರಳಿ ಮಾಸ್ಟರ್ ಅವರನ್ನ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ಮಾಸ್ಟರ್ ಪ್ಲೀಸ್. ಹಾಗೆ ಸೊ ನಮ್ಮ ಎಡಿಟರ್ ಸರ್ ಅವರನ್ನ, ಹರೀಶ್ ಕೊಂಬೆ ಸರ್ ಅವರನ್ನ ಕೂಡ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ತಾವಿಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಓಕೆ, ಎಡಿಟರ್ ಸರ್. ಉಮಾಪತಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹೂಗುಚ್ಛವನ್ನ ನೀಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಮಸ್ಕಾರ. ಮುರಳಿ ಸರ್ ಇವತ್ತು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಉಮಾಪತಿ ಸರ್. ಸರ್ ಎಲ್ಲಿದ್ದೀರಿ ಗೊತ್ತಾಗಿಲ್ಲ ಸರ್. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಕಂಗ್ರಾಟ್ಸ್ ಸರ್. ಸರ್ ನಮ್ಮ ಜರ್ನಿ ಸಕ್ಸಸ್ ಮೀಟ್ ಅಂತ ಇಟ್ಟಿದ್ದೀವಿ. ಬಟ್ ನಮ್ಮ ಜರ್ನಿ ಶುರುವಾಗಿ ಕರೆಕ್ಟಾಗಿ ಫೆಬ್ರವರಿಗೆ ಎರಡು ವರ್ಷ ಆಯಿತು. ಸರ್ ಮುರಳಿ ಸರ್ ನಾವು ಜರ್ನಿ ಶುರು ಮಾಡಿದ್ದು ಮಹಾಶಿವರಾತ್ರಿ ದಿನ. ಇದು ಸೊ ಎಸ್ ಸರ್. ಸೊ 2 ವರ್ಷದ ಸಕ್ಸಸ್ನ ನಾವು ಮೀಟ್ ಅಂತ ಅಲ್ಲ, ಆ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಮುರಳಿ ಸರ್ ಜೊತೆ 2ನೇ ಸಿನಿಮಾ. ಸೊ ಮಫ್ತಿ ಸಕ್ಸಸ್ ನೋಡಿದ್ವಿ, ಈಗ ಮದಗಜ ಸಕ್ಸಸ್, ಮತ್ತು ಆಶಿಕಾ ಮೇಡಮ್ ಜೊತೆ 2ನೇ ಸಿನಿಮಾ ಶುರುವಾಗಿದೆ. ಮತ್ತು ಮುರಳಿ ಸರ್ ಮುರಳಿ ಸರ್ ಇದ್ದಾರೆ, ಅವ್ರ ಜೊತೆ ಕಂಟಿನ್ಯೂಸ್ಲಿ 6 ಸಾಂಗ್ಸ್ ಆಯಿತು. ಸೊ ಮುಂದಕ್ಕೆ ಅವ್ರ ಜೊತೆ ಇನ್ನೂ ಕಾಂಬಿನೇಷನ್ ವರ್ಕ್ ಮಾಡಬೇಕಂತ. ಮುರಳಿ ಸರ್ ನೆಕ್ಸ್ಟ್ ಟೈಮ್ ಸಿನಿಮಾ ಆಫರ್ ಮಾಡಿದ್ರೆ ಮತ್ತೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್.
ಪ್ರೀತಿಯ ನಮ್ಮ ಮುರಳಿ ಸರ್, ನಗುಮುಖದ ಮುರಳಿ ಸರ್, ಆಮೇಲೆ ಹಕ್ಕು ಮಾಡ್ತಾರಲ್ವಾ, ಅದು ಒಂದು ತುಂಬ ಪ್ರೀತಿಯಿಂದ ಇರುತ್ತೆ ಅವರು ಮಾಡೋ ಒಂದು ಹಕ್ಕು. ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಂದು ನಾವು ಕೆಲಸ ಮಾಡ್ತೀವೋ ಬಿಡ್ತೀವೋ, ಆ ಪ್ರೀತಿಯನ್ನು ಹಗ್ ಮಾಡ್ತಾರಲ್ವಾ, ಅದೆಷ್ಟು ಪ್ರೀತಿ ಕೊಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೊಡುತ್ತೆ ಅದು. ತುಂಬ ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ನನಗೆ ಮೈಲೇಜ್ ಕೊಟ್ಟಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಯಾಕಂದರೆ ಈ ಸಾಂಗ್ಸ್ಗಳು ರಿಲೀಸ್ ಆದಮೇಲೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲ ಚಾನಲ್ಸ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಟ್ವಿಟರ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಬಗ್ಗೆ ಒಂದಷ್ಟು ವಿಷಯಗಳು ಬಂತು. ಥ್ಯಾಂಕ್ ಯು ಮುರಳಿ ಸರ್. ಹಾಗೆ ಮಹೇಶ್ ಅವ್ರಿಗೂ, ನಮ್ಮ ಡೈರೆಕ್ಟರ್ ಮಹೇಶ್ ಅವರಿಗೆ, ಯಾಕಂದರೆ ಈ ಸಾಂಗ್ಸ್ ಎಲ್ಲ ಮಾಡೋಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ರು ನನಗೆ ಮಹೇಶ್ ಅವರು. ಯಾಕಂದರೆ 2 ಸಾಂಗ್ ನಾನು ಮಾಡಬೇಕು ಅಂತ ಮೊದಲು ನನಗೆ ಹೇಳಿದ್ರೆ ಭಾಳ ಖುಷಿ ಆಯಿತು ಮಹೇಶ್ ಅವರು ಹೇಳಿದಾಗ. ಅದನ್ನು ಹಾಗೆ ನನಗೆ ಮಾಡಿಕೊಟ್ಟಿದ್ದಾರೆ ಮಹೇಶ್ ಅವರು. ಹಾಗೆ ಉಮಾಪತಿ ಸರ್ ಜೊತೆಗೆ ನನಗೆ ರಾಬರ್ಟ್ ಮಾಡಬೇಕು ತುಂಬ ಖುಷಿ ಇತ್ತು, ಮಾಡೋಕ್ಕಾಗಲಿಲ್ಲ, ಅದು ಅವಕಾಶ ಸಿಗಲಿಲ್ಲ. ಈ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಉಮಾಪತಿ ಸರ್ಗೆ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ ಇದ್ರೇ ನಾವೆಲ್ಲ ಕೆಲಸ ಮಾಡೋಕ್ಕಾಗೋದು. ಪ್ರೊಡ್ಯೂಸರ್ಗೆ ಒಳ್ಳೆ ಇನ್ನೂ ಸಂಪಾದನೆಗಳು ಬರಬೇಕು. ಇದರಿಂದ ಥ್ಯಾಂಕ್ ಯು ಎಲ್ರಿಗೂ. ಮೇಡಮ್ ಹೀರೋಯಿನ್ಗೂ ಅಷ್ಟೇ ಥ್ಯಾಂಕ್ ಯು. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ಗೂ, ನಮ್ಮ ನವೀನ್ ಸರ್ ಕ್ಯಾಮ್ರಾಮ್ಯಾನ್ಗೂ, ಯಾಕೆ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಮುರಳಿ ಸರ್ಗೆ ಥ್ಯಾಂಕ್ ಯು. ಇದೇ ಥರ ಅವಕಾಶ ಸಿಗ್ತಾ ಇರಲಿ ಸರ್. ನಿಮ್ಮ ಋಣ ನಮ್ಮ ಮೇಲಿದೆ, ಹಾಗೆ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸುಮ್ಮನೆ ಹಿಂಗಿರ್ತಾರೆ, ಲೊಕೇಶನ್ಲಿ ಒಳ್ಳೆ ಹುಲಿ ಥರ ಕೆಲಸ ಮಾಡ್ತಾರೆ. ಡ್ಯಾನ್ಸ್ ಬರಲ್ಲ ಅಂದ್ರೆ ಗೋಳಿಕೊಂಡು ಡ್ಯಾನ್ಸ್ ಮಾಡಿಸಿದ್ದಾರೆ. ಪ್ರಾಕ್ಟೀಸ್ ಕೊಟ್ಟು ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಏನೇ ಆಗಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಫೈಟ್ ಮಾಸ್ಟರ್ಸ್ನು ಹೇಳಬೇಕು. ರಾಮ್ ಲಕ್ಷ್ಮಣ್ ಮಾಸ್ಟರ್, ಅನ್ಬೋರಿಗು ಮಾಸ್ಟರ್ ಆ್ಯಂಡ್ ನಮ್ಮ ಅರ್ಜುನ್ ಮಾಸ್ಟರ್, ಎಕ್ಸಲೆಂಟ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೆ ಸೇರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಉಮಾಪತಿ ಸರ್, ಮುರಳಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಉಳಿದಿ. ಸೊ ಇಟ್ಸ್ ಬೆಟರ್ ಆ್ಯಕ್ಚುಲಿ. ಓಕೆ, ಈಗ ನಮ್ಮ ಚಿತ್ರತಂಡದವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಶ್ರೀನಿವಾಸ್ ಗೌಡ್ರು ವೇದಿಕೆ ಮೇಲೆ ಬರಬೇಕು. ದತ್ತು ಮತ್ತು ಕುಶಲ್ ಅವರು ವೇದಿಕೆ ಮೇಲೆ ಬರಬೇಕು. ಸಹಾಯಕ ಕಲಾ ನಿರ್ದೇಶಕರಾದಂಥ ಸುಂದರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಾಹಿತ್ಯಗಾರರಾದಂಥ ಕಿನ್ನಲ್ ರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಇನ್ನು ಬಾಲನಟ ದುಷ್ಯಂತ್ ಅವರು ವೇದಿಕೆ ಮೇಲೆ ಬರಬೇಕು. ಸಚಿನ್ ಅವರು ವೇದಿಕೆ ಮೇಲೆ ಬರಬೇಕು. ದುಷ್ಯಂತ್, ಅಪೂರ್ವ ರೇಣುಕಾ ಚಿತ್ರಮಂದಿರ ಬೇಲೂರು, ಇವರು ವೇದಿಕೆ ಮೇಲೆ ಬರಬೇಕು. ಸತೀಶ್ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೈಮುಟ್ಟು ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಓಕೆ, ನಂತರದಲ್ಲಿ ಕರ್ಕೊಡ್ತೀನಿ ಸರ್. Thank you. ಮದಗಜಲ್ಲಿ ಆಕ್ಟ್ ಮಾಡಿದಲ್ಲ ಹೆಂಗಿತ್ತು? ಮದಗಜ ಪಿಕ್ಚರ್ ಆಕ್ಟ್ ಮಾಡಿದಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಏನ್ ತಿಂದೆ ಲೊಕೇಶನ್ ಅಲ್ಲಿ?
ಇಷ್ಟೊಂದು ಎಷ್ಟೊತ್ತು ನಂಗೆ ತೊಡಿಲ್ಲ ನೀನು ಯಾಕೆ ತೊಟ್ಟಿಲ್ಲ ನೀನು ತೊಟ್ಟ ನನಗೆ ಅಷ್ಟಲ್ಲ ನೀನು ಜುಟ್ಟು ಕೊಟ್ಟೆ ನನಗೆ ಯಾಕೆ ಎಂತೋಯ್ ಥ್ಯಾಂಕ್ ಯು ಓಕೆ ಪ್ರೊಡ್ಯೂಸರ್ ಸರ್ ನೀವು ವೇದಿಕೆ ಮೇಲೆ ಇಟ್ಬಿಡಿ ಪ್ಲೀಸ್ ಓಕೆ ಸೊ ಈಗ ಹಲವಾರು ಸ್ನೇಹಿತರು ಶುಭಾಶಯಗಳನ್ನ ತಿಳಿಸೋದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಮೊದಲಿಗೆ ಜಯಮಂತು ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸರ್ ಬನ್ನಿ. ಹಾಗೆ ನಲ್ಲಿಗೆರೆ ಬಾಲು ಅವರು ಮತ್ತು ರವಿ ಗೌಡ ಅವರು ಬಂದಿದ್ದಾರೆ. ಅವ್ರನ್ನ ಕೂಡ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬನ್ನಿ. ಸೊ ಉಮಾಪತಿ ಸರ್ ಮತ್ತು ಮುರಳಿ ಸರ್ ಅವರು ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹಾಗೆ ಸಹಾಯಕ ನಿರ್ದೇಶಕರ ತಂಡದವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಷಣ್ಮುಖ್ ಅವರು ಬಂತು ನೋಡಿ ಬನ್ನಿ. ಎಲ್ಲ ಸಹಾಯಕ ನಿರ್ದೇಶಕರ ಇಡೀ ಟೀಮ್ ಎಲ್ಲ ಹುಡುಗರು ದಯವಿಟ್ಟು ಬನ್ನಿ. ಸರ್ ನಮ್ಮ PR ಸರ್ ಸುಧೀಂದ್ರ ವೆಂಕಟೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು. ಮುರಳಿ ಸರ್ ಅವರ ಸ್ನೇಹಿತರಾದಂಥ ಅಕ್ಷಯ್ ಅವರು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಹಾಂ ಸರ್. ಎಲ್ರಿಗೂ ಹೇಳಿದೀವಲ್ಲ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಲ್ಲ ಯಶಸ್ಸು ಅಭಿಮಾನಿಗಳು ಪಟ್ಟಿರೋ ಕಷ್ಟ, ನಾವು ಕಲಾವಿದರಾಗಿ ಜೊತೆಗೆ ಸಿನಿಮಾ ತಗೊಂಡ್ಬಂದಿದ್ದು ಎಲ್ಲಾದ್ರ ಜೊತೆಗೂ ನಮ್ಮನ್ನು ಹುಷಾರಾಗಿ ತಲುಪಿಸಿದ್ರಲ್ಲ ಚಿತ್ರಮಂದಿರಕ್ಕೆ ಮಾಧ್ಯಮದವರು, ಡಿಜಿಟಲ್ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ನಿಮಗೆ ನಾವು ಸದಾ ಚಿರಋಣಿ. ಯಾವಾಗಲೂ ಹೇಳ್ತೀವಿ, ತಪ್ಪು ಮಾಡಿದಾಗ ತಿದ್ದಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡುವಂಥ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಅದನ್ನು ಮಾತ್ರ ನೀವು ನಿಲ್ಲಿಸ್ಬೇಡಿ, ಸದಾ ನಮ್ಮ ಜೊತೆಗಿರಿ ಅಂತ ಮೂಲಕ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಬಣ್ಣದ ಬದುಕಿನ ಕನಸು ಕಂಡವರ ಪಾಲಿನ ಭಗೀರಥ, ಬಣ್ಣದ ಲೋಕಕ್ಕೆ ಅನ್ನದಾತ, ಉದಾರ ತರದ ಜನನಾಯಕ, ಜನಸೇವೆಯೇ ಇವರ ಕಾಯಕ,
ಚಂದನವನದ ತಾಕತ್ತಿನ ನಿರ್ಮಾಪಕ, ಹೆಜ್ಜೆ ಇಟ್ಟಲ್ಲಿ ಇವರ ಗೆಲುವು ಪಕ್ಕ, ದೌಲತ್ತಿನ ದೊರೆ, ಧರ್ಮರಾಯನ ಪರಂಪರೆ, ಕಿಮ್ಸ್ ಹಾಸ್ಪಿಟಲ್ನ ಚೇರ್ಮನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಮದಗಜ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನ. ಉಮಾಪತಿ ಶ್ರೀನಿವಾಸ್ ಸರ್ ಅವ್ರು ಮಾತಾಡೋಕ್ಕಿಂತ ಮುಂಚೆ ಸರ್, ಈ ವರ್ಷ ಎಸ್ಪೆಷಲಿ ಕೋವಿಡ್ನಲ್ಲಿ ಕೆಲವರಿಗೆ ಅರ್ಧ ಸಕ್ಸಸ್ಸು, ಸ್ವಲ್ಪ ಕೆಲವರಿಗೆ ಪೂರ್ತಿ ಸಕ್ಸಸ್ ಸಿಕ್ಕಿದೆ. ಸೊ ಅದೃಷ್ಟ ದೇವತೆ ನಿಮ್ಮ ಜಾತಕದಲ್ಲಿ ನೆಲೆಸ್ಬಿಟ್ಟಿದ್ದಾಳೆ. ಯಾಕಂದ್ರೆ ರಾಬರ್ಟ್ ಸಕ್ಸಸ್ ಆಗಿರ್ಬೋದು, ಜೊತೆಗೆ ಮದಗಜ ಸಕ್ಸಸ್ ಆಗಿರ್ಬೋದು, ಆನ್ ಟಾಪ್ ಆಫ್ ಇಟ್ ಕಿಮ್ಸ್ ನ ಚೇರ್ಮನ್ ಕೂಡ ಆಗಿದ್ದಾರೆ. ಸೊ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಕೂಡ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಸರ್. ಅಭಿನಂದನೆಗಳು ಎಲ್ಲರನ್ನ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮುಂಭಾಗ ಎಲ್ಲ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು, ಅದೇ ರೀತಿ ನನ್ನ ಸೋದರರಾದ ದೀಪಕ್ ಗೌಡರು, ಅದೇ ರೀತಿ ಮುರಳಿ ಸರ್ ನನಗೆ ಒಂದು ಮಾರಲಿ ಜೊತೆಲಿ ನಿಂತು ಆದಷ್ಟು ಇವಾಗ ನನ್ನ ಹೆಂಗೆ ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮನ್ನು ಒಬ್ಬೊಬ್ಬರು ತಿದ್ದುತ್ತಾ ಹೋಗ್ತಾರೆ. ಅದರಲ್ಲಿ ಮುರಳಿ ಸರ್ ಒಬ್ಬರು ಹೀರೋ ಆಗಿ ಎಲ್ಲ ನನಗೆ ಒಂದು ಲೈಫ್ ಟೈಮಲ್ಲಿ ಒಂದು ಒಳ್ಳೆ ಸ್ನೇಹಿತರಾಗಿ ನನಗೆ ಸಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಆಶಿಕ್ ರಂಗನಾಥ್ ಅವರು, ಯಾಕಂದರೆ ನಾವು ಆಶಿಕ್ ರಂಗನಾಥ್ ಅವ್ರನ್ನ ನಾವು ನೋಡಿದಾಗೆ ನನಗೆ ಗೊತ್ತಿದೆ ತುಂಬ ಗ್ಲಾಮರಸ್ಸು, ಖರ್ಚು ಜಾಸ್ತಿ ಇರ್ಬೋದು. ನಾವು ಮತ್ತೊಂದು ಒಂಥರ ಮೇಂಟೆನೆನ್ಸ್ ಮಾರುತಿ ಕಂಪನಿ ಇದ್ದಾಗೆ. ಯಾಕೆಂದರೆ ನಮಗೆ ನಮ್ಮ ಟೀಮ್ ಜೊತೆಲಿ ಆದಷ್ಟು ಇದ್ದು ಲೋಕಲ್ ಡೆಲಿಕೇಸಿ ಏನಿರ್ತದೆ ಅದನ್ನು ಅವ್ರು ಸೋದು ನಮಗೆಲ್ಲೂ ಹೊರ ಆಗದೆ ಇರೋ ರೀತಿಯಲ್ಲಿ ನಮ್ಮ ಇಡೀ ಟೀಮ್ ಜೊತೆಲಿ ಎಲ್ಲೂ ನಮಗೆ ಹೊರ ಆಗದೆ ಇದ್ದಂಗೆ ನಮ್ಮ ಜೊತೆಲಿ ಆದಷ್ಟು ಕಂಫರ್ಟಬಲ್ ಆಗಿದ್ರು. ಥ್ಯಾಂಕ್ ಯು ಸೊ ಮಚ್ ಆಶಿಕ್ ರಂಗನಾಥ್. ಅದೇ ರೀತಿ ರಂಗಾಯಣ ರಘು ಸರ್, ಅವ್ರ ಅನುಭವ ತುಂಬ ದೊಡ್ಡ ಅನುಭವ. ಅವ್ರ ಎಕ್ಸ್ಪೀರಿಯೆನ್ಸು ಮತ್ತು ಅವ್ರ ಥಾಟ್ಸು, ಅವ್ರ ಒಪಿನಿಯನ್ಸು ನಮಗೆಲ್ಲ ಎಜುಕೇಟ್ ಮಾಡ್ತಾರೆ. ಇವಾಗ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಕಲಿಯೋದು ತುಂಬ ಇದೆ. ಸೊ ರಂಗಾಯಣ ರಘು ಸರಿಂದ ನಾನು ತುಂಬ ಕಲ್ತಿದ್ದೀನಿ. ಇನ್ನು ಚಿಕ್ಕಣ್ಣ ಅಂತ ಬಂದಾಗ ನನಗೆ ನಮ್ಮ ಅಣ್ಣ ದೀಪಕ್ಗೆ ನನ್ನ ಚಿಕ್ಕಣ್ಣ ನನ್ನ ಫ್ಯಾಮಿಲಿಗೆ ಒಬ್ಬ ಮೆಂಬರು. ಈ ಸಿನಿಮಾ ಅಂತ ಬಂದಾಗ ನಾವು ಸ್ಟೇಜ್ ಮೇಲೆ ಇರ್ತೀವಿ, ಅದು ಬಿಟ್ಟರೆ ನಾವಿಬ್ಬರು ಆದಷ್ಟು ಪ್ರತಿದಿನ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ನಮ್ಮ ಶಿವರಾಜ್ ಕೇರ್ಬೆಟ್ಟೆ ಅವರು ರಾಬರ್ಟಿಂದ ನಮ್ಮ ಜೊತೆಲಿದ್ದಾರೆ. ಅವರ ಆದಷ್ಟು ಸೆಟ್ಟಲ್ಲಿ ಇದ್ದಾಗ ನಗ್ನಗ್ತಾ ಎಲ್ಲಾರನ್ನೂ ಆದಷ್ಟು ನಮ್ಮನ್ನೆಲ್ಲ ಪ್ಯಾಂಪರ್ ಮಾಡಿರ್ತಾರೆ. ಅದೇ ರೀತಿ ಧರ್ಮಣ್ಣ ಕಡೋರು. ಸೊ ಧರ್ಮಣ್ಣ ಅವರು ಅಂತ ಬಂದಾಗ ಒಂದು ಈ ಚಿಕ್ಕ ಪಟಾಕಿ ಇರುತ್ತಲ್ಲ, ಹಂಗೆ ಧರ್ಮಣ್ಣ ಅವರು ಚಿಕ್ಕದಾಗಿದ್ರು ಚೊಕ್ಕವಾಗಿ ಆ್ಯಕ್ಟಿಂಗ್ ಮಾಡಿ ಆದಷ್ಟು ಮೆಮೊರಬಲ್ ಆಗಿ ಸ್ಕ್ರೀನಲ್ಲಿ ಒಂದು ಅವ್ರ ಪಾತ್ರ ನಿರ್ವಹಿಸ್ತಾರೆ. ಅದೇ ರೀತಿ ಸಾಕಷ್ಟು ಜನ ನಮ್ಮ ಅನಿಲ್ ಸರ್ ಅಂತ ಬಂದಾಗ ನಾವು ಕಾಸ್ಟ್ ಮಾಡಬೇಕಾದ್ರೆ ಹೊಸ ಅಂದರೆ ನಮ್ಮ ಸಿನಿಮಾನೇ ಮೊದಲನೇ ಸಿನಿಮಾ ಹೆಂಗೆ ಮಾಡ್ತಾರೆ ಏನಾಗುತ್ತೆ ಅಂತಿತ್ತು. ಆಮೇಲೆ ನನಗೂ ಒಂದು ಅದೇ ರೀತಿ ಬಂದಾಗ ನಾನೊಂದು ಹೆಬ್ಬುಲಿ ಸಿನಿಮಾ ಮಾಡಿದಾಗ ನಾನು ಹೊಸ ಪ್ರೊಡ್ಯೂಸರ್, ನನಗೂ ಯಾರನ್ನು ಹೇಳ್ಕೊಟ್ಟಿಲ್ಲ. ಹಂಗೆ ಕ್ರಮಣ ಕಲ್ತು ಹಂಗೆ ಅನಿಲ್ ಸರ್ ಕಲಿತು ಇವತ್ತೊಂದು ಡಾಮಿನೆಂಟ್ ಆ್ಯಕ್ಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ನನಗೇನು ಒಂದು ಖುಷಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅಂದಾದ್ರು. ಆ ಪ್ರೊಡ್ಯೂಸರ್ ಅಂತ ಬಂದಾಗ ನಾನು ಇಲ್ಲಿವರೆಗೂ ಯಾವ್ಯಾವ ಸಿನಿಮಾ ಮಾಡ್ಕೊಂಡ್ಬಂದಿದ್ದೀನಿ, ಪ್ರತಿಯೊಂದು ಟೀಮ್ ನನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಒಂದು ಗೆಲುವು ಕೊಟ್ಟಿದ್ದಾರೆ. ನನ್ನ ಪುಣ್ಯ ಅನಿಸುತ್ತೆ ನನಗೆ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸಿಕ್ಕಿದ್ದಾರೆ. ಅದೇ ರೀತಿ ಈ ಸಿನಿಮಾಕ್ಕೆ ಮಹೇಶ್ ಅವ್ರ ಡೈರೆಕ್ಟರ್ ಸಿಕ್ಕಿದ್ರು. ನನಗೆ ಸಿನಿಮಾ ಡೈರೆಕ್ಟ್ರು ಮಾತ್ರ ಅಲ್ಲ, ನನಗೆ ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಪ್ರೊಫೆಷನ್ ಲೈಫ್ಗೆ ಒಂದು ಒಂಥರ ನಮ್ಮನ್ನು ಜಾಸ್ತಿ ಗ್ಲಾಮರ್ ಆಗಿ ನೀಟಾಗಿ ಗ್ರೂಮಿಂಗ್ ಮಾಡೋಕ್ಕೆ ಮಹೇಶ್ ಅವರು ತುಂಬ ಎಫರ್ಟ್ ಹಾಕ್ತಾರೆ. ಅದೇ ರೀತಿ ನನ್ನ ಕೆರಿಯರ್ಗೆ ಒಂದು PR ಕೂಡ ಹೌದು ಮಹೇಶ್ ಅವರು. ಆಮೇಲೆ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ನಮ್ಮ ದರ್ಶನ್, ಚಿರಾಗ್, ಶ್ರೀಕಾಂತ್, ಸುರೇಶ್ ಅಣ್ಣ, ನನ್ನ ಮೊದಲನೇ ಸಿನಿಮಾದಿಂದ ಸುರೇಶ್ ಅಣ್ಣ ನನ್ನ ಜೊತೆಲಿದ್ದಾರೆ. ಅದೇ ರೀತಿ ಅವ್ರ ಟೀಮು, ಮತ್ತು ನಮ್ಮ ಸುಂದರಣ್ಣ ಆರ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸರೂರು. ನಾನು ರವಿ ಬಸರೂರವರು ಈ ಸಿನಿಮಾ ಸೈನ್ ಮಾಡೋಕ್ಕೂ ಮುಂಚೆ ನನಗೆ ಒಂದು ಮ್ಯೂಸಿಕ್ ಕಂಪನಿಯವ್ರು ಹೇಳಿದರು, ರವಿ ಬಸರೂರವ್ರ ಕೈಲಿ ಸಿನಿಮಾ ಮಾಡಿಸ್ತಾ ಇದ್ದಾರೆ ಸರ್, ನಾನು ಅಡ್ವೈಸ್ ಮಾಡಲ್ಲ ಇದನ್ನು ಅಂತ. ನಾನು ರವಿ ಬಸರೂರವ್ರಿಗೆ ಹೇಳಿದ್ದೆ, ಸರ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಮ್ಯೂಸಿಕ್ ಮಾಡೋದು ಮದಗಜ ಸಿನಿಮಾಗಲ್ಲ, ಯಾರಿಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮಕ್ಕಳು ಮ್ಯೂಸಿಕ್ ಮಾಡಬೇಕು ಅಂತ. ನಮ್ಮ ರವಿ ಬಸರೂರು ಸರ್ ಅದಕ್ಕೆಲ್ಲ ಮೀರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು RR ಕೊಟ್ಟು ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ಖುಷಿ ಆಗುತ್ತೆ. ಅಂದರೆ ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಸರ್ ಹೇಳಿದ್ರು, ಸರ್ ಖುಷಿ ಆಯಿತು. ಸೊ ಒಬ್ಬ ಬೀಯಿಂಗ್ ಎನ್ ಆಡಿಯೋ ಕಂಪನಿ ಒಂದು ಸಕ್ಸಸ್ಫುಲ್ ಆಡಿಯೋ ನನಗೆ ಸಿಕ್ಕಿದೆ ಅಂತ. 2021 ಅಂತ ಬಂದಾಗ
ನನ್ನ ಜೀವನದಲ್ಲಿ ಏಳು ಬೀಳು ಸಾಕಷ್ಟು ನೋಡಿದ್ದೀನಿ. ಅದೇ ರೀತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ನೋಡಿದ್ದೀನಿ, ವ್ಯಾಪಾರದಲ್ಲೂ ಸಕ್ಸಸ್ ನೋಡಿದ್ದೀನಿ, ರಾಜಕೀಯ ಅದರಲ್ಲೂ ಸಕ್ಸಸ್ ನೋಡಿದ್ದೀನಿ. ನನಗೆ ರಾಜಕೀಯದಲ್ಲಿ ಸಕ್ಸಸ್ ನೋಡಬೇಕಾದ್ರೆ ಇಷ್ಟೊಂದು ಒಂದು ರೆಕಗ್ನೈಸೇಷನ್ ಸಿಗಬೇಕಾದ್ರೆ, ಈ ಪ್ಲಾಟ್ಫಾರ್ಮ್ ಸಿಗಬೇಕಾದ್ರೆ ಅದಕ್ಕೆ ನನ್ನ ಮಾಧ್ಯಮ ಮಿತ್ರರ ಕಾರಣ. ಅದೇ ರೀತಿ ನನ್ನ ಕಲಾ ಸರಸ್ವತಿಗೆ ನಾನು ಅರ್ಪಣೆ ಮಾಡಿಕೊಂಡೆ. ಆ ತಾಯಿ ನನ್ನ ಕಾಪಾಡಿಕೊಂಡು ಇವತ್ತು ಈ ಮಟ್ಟದಲ್ಲಿ ಒಂದು ಕಿಮ್ಸ್ ಹಾಸ್ಪಿಟಲ್ ಚೇರ್ಮನ್ ಆಗಿದ್ದೀನಿ ಅಂದರೆ ಆ ತಾಯಿ ಕೊಟ್ಟಿರೋ ಭಿಕ್ಷೆ ನನಗೆ. ಸಿನಿಮಾ ಅಂತ ಬಂದಾಗ ನಾವೆಲ್ಲ ಸಿನಿಮಾ ಜಾತಿ, ಸಿನಿಮಾಕ್ಕೆ ಅಂತ ಬಂದಾಗ ನಾವೆಲ್ಲರೂ ಬಿಯಾಂಡ್ ದಿ ಲಿಮಿಟ್ ಹೋಗಿ ಸಿನಿಮಾ ಜಾತಿ ಅಂತ ನಾವೆಲ್ಲ ಗುರುತಿಸ್ಕೊತೀವಿ. ಆ ಸಿನಿಮಾ ಜಾತಿಯಲ್ಲಿ ನನಗೆ ಇಷ್ಟು ಒಳ್ಳೆ ಆದ್ಯತೆ ಕೊಟ್ಟು ನಮ್ಮ ಸಿನಿಮಾದವರು, ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ನನ್ನ ಈ ಮಟ್ಟದಲ್ಲಿ ನಿಲ್ಸೋಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಸಾಕಷ್ಟು ಜನ ಪರೋಕ್ಷವಾಗಿ ನನ್ನ ಜೀವನದಲ್ಲಿ ಜೊತೆಲಿ ನಿಂತ್ಕೊಂಡು, ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಕಸಿನ್ಸ್ ಇರ್ಬೋದು, ನಮ್ಮ ಸಿಸ್ಟರ್ಸು, ಪ್ರತಿಯೊಬ್ಬರು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಿ ಅದನ್ನೇ ಒಂದು ಕೆಲಸ ನಿಭಾಯಿಸ್ತಾನೆ ಅಂದರೆ ಅವನಿಗೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಒಂದು ತಂದೆ ಚೆನ್ನಾಗಿ ಮಾಡಿಟ್ಟಿರಬೇಕು, ಇಲ್ಲಾಂದ್ರೆ ತಂದೆ ಜೀವನ ಮಾಡೋದು ಹೇಳ್ಕೊಟ್ಟಿರ್ಬೇಕು. ಅವೆರಡೂ ನಮ್ಮ ತಂದೆ ನನಗೆ ಕೊಟ್ಟಿದ್ದಾರೆ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದೇ ರೀತಿ ನಮ್ಮ ತಾಯಿ ಇರ್ಬೋದು, ನಮ್ಮ ಅಕ್ಕಂದಿರು, ನಮ್ಮ ಭಾವ, ಆಮೇಲೆ ನನ್ನ ಹೆಂಡತಿ, ನನ್ನ ಮಕ್ಕಳು, ಪ್ರತಿಯೊಬ್ಬರು ಅಷ್ಟೇ. ಏನೇ ವರ್ಕ್ ಲೋಡ್ ಇದ್ರು ನಾನು ತೊಗೊಂಡಾಗ ಟೆನ್ಷನ್ಸ್ ಅವ್ರ ಮೇಲೆ ಹಾಕಿದ್ರೆ ಯಾವತ್ತೂ ಬೇಜಾರು ಮಾಡಿಕೊಡಿದ್ರೆ ನನ್ನ ಜೊತೆಯಲ್ಲಿ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅವರಿಲ್ಲ ಅಂದರೆ ಈ ಸ್ಥಾನ ನನಗಿಲ್ಲ. ಆದಷ್ಟು ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಾವು ದುಡ್ಡು ಸಂಪಾದನೆ ಮಾಡ್ತೀವಿ, ಬಿಡ್ತೀವಿ, ಹೋಗುತ್ತೆ ಬರುತ್ತೆ. ಬಟ್ ಏನಂದರೆ ನಮ್ಮ ಪ್ರತಿಷ್ಠೆ, ನಮ್ಮ ಮಾನ ಮರ್ಯಾದೆನ ನಾವು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ಒಂದು. ಎರಡನೇದು, ಸಂಸಾರನ ಬಿಟ್ಕೊಡ್ಬಾರ್ದು. ಫ್ಯಾಮಿಲಿ ಇಲ್ಲ ಅಂದರೆ ಆ ಮನುಷ್ಯನಿಗೆ ಭವಿಷ್ಯನೇ ಇಲ್ಲ ಅಂತ. ಹಾಗಾಗಿ ನಾನು ಕಲ್ತಿರೋ ಕೆಲವೊಂದಷ್ಟು ಸಣ್ಣ ಪುಟ್ಟ ನಾನು ಗೊತ್ತಿರೋದು ಹೇಳ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇದೇ ರೀತಿ ಈ ಸಿನಿಮಾ ಕಲಾ ಸರಸ್ವತಿ ಮಾಡಲಲ್ಲಿ ಇನ್ನೂ ಜೀವನ ಮಾಡಬೇಕು ಅಂತ ಬಯಸ್ತೀನಿ. ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಓಕೆ, ಉಮಾಪತಿ ಶ್ರೀನಿವಾಸ್ ಸರ್ ಅವರ ಸಹೋದರರಾಗಿರುವಂಥ ದೀಪಕ್ ಅವರು ಬಂದಿದ್ದಾರೆ. ಶ್ರೀ ದೀಪಕ್ ಅವರನ್ನ ವೇದಿಕೆ ಮೇಲೆ ಬಂದು ಮಾಡ್ಕೊಳ್ಳೋಣ. ದೀಪಕ್ ಸರ್ ಮಾತಾಡ್ತೀರಾ ಪ್ಲೀಸ್? ಸೇವ್ ಯು ಗೈಸ್. ಎಲ್ಲರಿಗೂ ನಮಸ್ಕಾರ. ಉಮಾಪತಿ ಪ್ರೊಡಕ್ಷನ್ ಪ್ರತಿ ಮನೆ ಮಾತಾಗಿದೆ. ಸೊ ಎಲ್ಲರ ಆಶೀರ್ವಾದ, ಅಭಿಮಾನಿಗಳು, ಮೀಡಿಯಾ ಸ್ನೇಹಿತರು ಪ್ರೋತ್ಸಾಹ ಹೀಗೆ ಇರಲಿ. ಮುಂದೇನು ಪ್ರೊಡಕ್ಷನ್ ಹೌಸಿಂದ ಒಳ್ಳೊಳ್ಳೆ ಸಿನಿಮಾ ಬರ್ತದೆ. ಥ್ಯಾಂಕ್ ಯು ಮುರಳಿ ಸರ್, ಥ್ಯಾಂಕ್ ಯು ಆಶಿಗ, ಥ್ಯಾಂಕ್ ಯು. ಓಕೆ, ಮುರಳಿ ಸರ್ ಅವರು ಹಾಗೆ ನಮ್ಮ ನಿರ್ದೇಶಕರು ವೇದಿಕೆ ಮೇಲೆ ಬಂದು ಸಹೋದರರಿಗೆ ಹೂಗುಚ್ಛವನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಓಕೆ, ನಿರ್ದೇಶಕರು ಮಾತನಾಡಬೇಕು. ಸೊ ನಿರ್ದೇಶಕರು ಮಾತನಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಮಂಡ್ಯದ ಮಣ್ಣು ತುಳಿದು ಚಂದನವನಕ್ಕೆ ಕನಸು ಹೊತ್ತು ಬಂದವರು, ಕಷ್ಟ ಕಣ್ಣೀರಿಗೆಲ್ಲ ಎದೆಯೊಟ್ಟು ನಿಂತವರು, ಅಯೋಗ್ಯ ಎಂದು ಬಯುವ ಪದಕ್ಕೂ ಒಂದು ಯೋಗ್ಯ ಭಾವನೆಯ ಅರ್ಥ ಕೊಟ್ಟವರು, ಮದಗಜ ಅನ್ನೋ ಬಿಗ್ ಬಜೆಟ್ ಚಿತ್ರ ಮಾಡಿ ಸೈ ಎನಿಸಿಕೊಂಡವರು ಇವರು. ಸಿನಿಮಾನೇ ದೇವರು ಎಂದುಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡುವ ಸ್ಯಾಂಡ್ಲ್ವುಡ್ನ ಬಹು ಬೇಡಿಕೆಯ ನಿರ್ದೇಶಕರು ಮಹೇಶ್ ಕುಮಾರ್ ಎಸ್ ಅವರು. ಮಹೇಶ್ ಅವರು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡೇ ಒನ್ನಿಂದ ಇಲ್ಲಿ ತನಕ ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಯೂಟ್ಯೂಬ್ ಚಾನಲ್ಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ನನ್ನ ಶತಕೋಟಿ ಧನ್ಯವಾದಗಳು.
ನೆನಪಿನ ಬುದ್ಧಿ ಬಿಚ್ಚಿಡಬೇಕಂದ್ರೆ ಮೊದಲ ದಿನ ಮುರಳಿ ಸರ್ ಮನೆಯಲ್ಲಿ ನಾನು ಕತೆ ರೀಡಿಂಗ್ ಕೊಡ್ಬೇಕಾದ್ರೆ ಮುರಳಿ ಸರ್ ಮತ್ತು ಚೈತನ್ಯ ಸರ್ ಜೊತೆ ಇದ್ದರು. ನಾನು ಚೈತನ್ಯ ಸರ್ಗೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು ರೈಟ್ ಆಗಿದ್ದ ಕತೆ. ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಿರ್ದೇಶಕರಾದಂಥ ಪ್ರಶಾಂತ್ ಸರ್ ಅವ್ರ ಅಂಗಳಕ್ಕೆ ಹೋಗುತ್ತೆ. ಅವರು ಕತೆ ಒಪ್ಪಿ ಬೆನ್ನೆಲುಬಾಗಿ ನಿಲ್ತಾರೆ. ನಾನು ಪ್ರಶಾಂತ್ ಸರ್ಗೆ ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ನಿಮ್ಮ ಸಪೋರ್ಟ್ಸನ್ನು. ಹಾಗೆ ಎಲ್ಲದಕ್ಕೂ ಬಂಡವಾಳ ಬೇಕು ಅಂದರೆ ಅನ್ನದಾತ್ರ ಇಂಪಾರ್ಟೆಂಟು. ಅನ್ನದಾತ್ರ ಅಂತ ಹೇಳಿದ್ರೆ ಮಹೇಶ್ ಬನ್ನಿ ನಾನು ದುಡ್ಡು ಹಾಕ್ತೀನಿ, ನೀವು ಇಷ್ಟು ಸಿನಿಮಾ ಮಾಡಿಕೊಡಿ, ನನಗೆ ಇಷ್ಟು ಲಾಭ ಮಾಡಿಕೊಡಿ ಅಂತಲ್ಲ. ತನ್ನ ಮನೆಯ ಒಬ್ಬ ಸದಸ್ಯನಿಂದಾಗಿ ನನ್ನನ್ನು ನೋಡಿಕೊಂಡ್ರು. ಒಳ್ಳೆ ರೆಕಮೆಂಡೇಶನ್ಸ್ ಆಗಲಿ, ಕಾರ್ ಕೊಟ್ಟರು. ಪ್ರತಿಯೊಬ್ಬರು ಒಂದು ಕಾರ್ ತೊಗೋಬೇಕು, ಮನೆ ತೊಗೋಬೇಕು ಅನ್ನೋ ಡ್ರೀಮ್ ಇರುತ್ತೆ. ಕೆಲವು ಲೇಟ್ ಆಗುತ್ತೆ, ಕೆಲವು ಬೇಗ ಆಗುತ್ತೆ. ನನ್ನ ಜೀವನದಲ್ಲಿ ಅದು ಸರ್ಪ್ರೈಸ್. ರಾತ್ರಿ 8:30 ಕಾಲ್ ಮಾಡ್ತಾರೆ, ಮಹೇಶ್ ನನ್ನ ಆಫೀಸ್ ಬನ್ನಿ ಅಂತ ಹೇಳ್ತಾರೆ. ತೆಗೆದು ಲಕ್ಷಾಂತರ ರೂಪಾಯಿಗೆ ಕ್ಯಾಶ್ ಕೊಟ್ಟು ಮಹೇಶ್ ಒಂದು ಕಾರ್ ತಗೊಳ್ಳಿ, ಲೈಫಲ್ಲಿ ಇದು ಫಸ್ಟ್ ಗಿಫ್ಟ್ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ನನ್ನ ಮನೆಯ ಸದಸ್ಯನಾಗಿ ನಾನು ನಡೆಸ್ಕೊಂಡಂಥ ನಾನು ಉಮಾಪತಿ ಸರ್ಗೆ ಇಷ್ಟು ಒಂದು ಬಂಡವಾಳನ ಹಿಂದೆ ಮುಂದೆ ನೋಡಿದ್ರೆ ಅಯೋಗ್ಯ ಅಂತ ಒಂದು ಸಿನಿಮಾ ತೆಗೆದು ಒಂದು ಸಕ್ಸಸ್ ಇರುವಂಥವ್ರಿಗೆ ಒಂದು ಟ್ರಾನ್ಸಾಕ್ಷನ್ ತೊಗೋಬೇಕು, ನಾವು ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಆಗಿ ಪ್ರೂವ್ ಮಾಡ್ಕೋಬೇಕು ಅನ್ಬೇಕಾದ್ರೆ ಒಬ್ಬ ನಿರ್ಮಾಪಕರು, ಒಬ್ಬ ಅನ್ನದಾತರು ಮಾತ್ರ ಕಾರಣ. ಅವ್ರಿಗೆ ನಾನು ಯಾವಾಗಲೂ ನನ್ನ ಮನಸ್ಸಲ್ಲಿ ನಾನು ಮಣ್ಣಾಗೋ ತನಕ ನಾನು ಅವ್ರ ಋಣದಲ್ಲಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ನನ್ನ ಪ್ರೀತಿಯ ರೋಲಿಂಗ್ ಸ್ಟಾರ್ ಸರ್, ಈ 75 ದಿನ ಆಯ್ತಾ ಬಂತು ಮದಗಜ ರಿಲೀಸ್ ಆಗಿ. ಎಲ್ಲರೂ ಅವ್ರವ್ರ ಜರ್ನಿಲಿ ಯಾರೂ ನನಗೆ ಕಾಲ್ ಮಾಡಲ್ಲ. ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಏನು ಇಷ್ಟು 3 ವರ್ಷ ಜರ್ನಿಲಿ ಹಲವಾರು ಜನ ಬ್ಯುಸಿ ಆಗ್ಬಿಟ್ರಲ್ಲ. ನಾನು ಬೇರೆ ಸಿನಿಮಾ ಸ್ಕ್ರಿಪ್ಟ್ ಬರೀತಾ ಇದ್ದೇನೆ ಟೈಮಲ್ಲಿ. ಬಟ್ ಪ್ರತಿ ವಾರ ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡ್ತಾರೆ, ಅದು 2-3 ಸಲ ಕಾಲ್ ಮಾಡ್ತಾರೆ. ಹಾಯ್ ಮಹೇಶ್ ಹೇಗಿದ್ದೀರಾ ಅಂತ. ಅದು ನನ್ನ ಮುರಳಿ ಸರ್, ನಾನಿದ್ದೀನಿ ಮಹೇಶ್ ನಿಮ್ಮ ಜೊತೆಗೆ, ಯಾಕೆ ಅನ್ಕೋತೀರ ಹಂಗೆಲ್ಲ ಅಂತೇಳಿ ವಾರ ನಂಗೆ 2-3 ಸಲ ಕಾಲ್ ಮಾಡಿ ಏನು ಮಾಡ್ತಾರೆ, ಹಿಂಗೆ ಮಾಡಿ ನಿಮ್ದು ಇದೆಯಲ್ಲ, ನೀವು ಜಸ್ಟ್ ಇದು ಟೀಸರ್, ನಿಮ್ಮ ಸಿನಿಮಾ ಅಷ್ಟೇ, ಇದು ನಿಮ್ಗೆ ಇನ್ನೂ ಕೆಪಾಸಿಟಿ ಇದೆ ಅಂತೇಳಿ ಹಲವಾರು ಸಂದರ್ಭದಲ್ಲಿ ಹೊರದುಬಿಸುವಂಥ ನಾನು ಕಂಡಂಥ ಒಬ್ಬ ಶ್ರೇಷ್ಠ ನಟ ಹಾಗೂ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೊಟ್ಟಂಥ ಅವಕಾಶ ಯಾವತ್ತೂ ಮರೆಯೋಕ್ಕಾಗಲ್ಲ. ಎಷ್ಟೋ ಹೊಸ ನಿರ್ದೇಶಕರಿಗೆ ಒಂದು ಇನ್ಸ್ಪೈರ್ಡ್ ಆಗ್ಬೋದು ಈ ಒಂದು ಅವಕಾಶ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಆಶೇಖರನ್ನ ಅಂತ ಆಗ್ಬೋದು, ಹಲವಾರು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅವರೆಲ್ಲ ಸಿನಿಮಾಗಳು ನೋಡ್ಕೊ ಬರ್ತಾ ಇದ್ದಾರೆ. ಅವರ ಹತ್ರ ರೀಡಿಂಗ್ ಕೊಟ್ಟಾಗ ಇದೇ ಸೆರೆಟಾನ್ ಹೋಟ್ಲಲ್ಲಿ ಅವ್ರು ಒಪ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೆಳೆಯ ಚೇತನ್ ಕುಮಾರ್ ನಾನು ಮರೆತುಬಿಟ್ಟೆ. ಒಂದು ಅದ್ಭುತವಾದಂಥ ಸಾಂಗ್ ಬಿಟ್ಕೊಟ್ಟಂಥ ನನ್ನ ಗೆಳೆಯ ಚೇತನ್ ಅವ್ರಿಗೆ, ಹಾಗೆ ಕಿನ್ನಲ್ ರಾಜ್ ಇದ್ದಾರೆ ಅವ್ರಿಗೆ, ರಂಗಾಯಣ ರಂಗು ಸಹ ಹಿರಿಯ ನಟರು. ಹೆಣ್ಣಗಳ ರಾಶಿಗಳ ಮಧ್ಯೆ ಹ್ಯಾಕ್ ಮಾಡಬೇಕಾದ್ರೆ ಮಗು ಜೊತೆ ಹ್ಯಾಟ್ಸಪ್ ಸರ್. ಒಬ್ಬ ನಿರ್ದೇಶಕನ ಕಲ್ಪನೆನ ತನ್ನ ಏನೋ ಒಂದು ಬರೆಯುವಂಥದ್ದಲ್ಲಿ ಬರ್ಕೋತಾನೆ, ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡೋಗುವಂಥದ್ದು ಒಬ್ಬ ಅತ್ಯುತ್ತಮ ನಟ. ಅವರು ನಮ್ಮ ರಂಗಾಯಣ ರಂಗು ಸರ್, ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದು ನನ್ನ ಪುಣ್ಯ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಚಿಕ್ಕಣ್ಣ ಸರ್ ಆಗ್ಬೋದು, ಹಲವಾರು ವಿಷಯಗಳು ಅವರಿಂದ ಕಲಿತೆ. ಕಾಮಿಡಿ ಸೆನ್ಸ್ ಅಂದರೆ ಬರೀ ಡೈಲಾಗ್ ಅಲ್ಲ, ಟೈಮಿಂಗ್ಸ್ ಅನ್ನೋದು ಅವ್ರು ತುಂಬನೇ ಅವರಲ್ಲಿ ನಾನು ನೋಡ್ತಾ ಕಲ್ತಂಥದ್ದು. ಗೆಳೆಯ ಶಿವರಾಜ್ ಕೆರ್ಪೇಟೆ ಅವ್ರಿಗೆ, ದಾಂಡ್ಮಣ್ಣ ಅವ್ರಿಗೆ, ಹಾಗೆ ದೀಪಕ್ ಸರ್ ಅವತ್ತಿಂದ ಇವತ್ತಿನ ಫಸ್ಟ್ ಡೇ ಕತೆ ಕೇಳಬೇಕಾದ್ರು ಅವರಿದ್ರು. ಒಂದು ಹಾಯ್ ಮಹೇಶ್ ಹೇಗಿದ್ದೀರಾ, ಚೆನ್ನಾಗಿ ಮಾಡಿ, ಇವತ್ತು ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ದೀಪಕ್ ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ನಿರ್ದೇಶನ ತಂಡ ಹಲವಾರು ಜನ ಬಂದಿದ್ದಾರೆ. ನನ್ನ ಒಂದು ಸಣ್ಣ ಪುಟ್ಟ ಕೋಪ ಆಗ್ಬೋದು, ಮುನ್ಸಾಗ್ಬೋದು, ಕೆಲಸದ ಮೇಲೆ ಇದ್ದಂತ ಏನೇ ಅವ್ರ ಮೇಲೆ ನಾವು ಬೇಜಾರಿದ್ರು ಸುಧಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಟೀಮ್ ವರ್ಕ್ ಮಾಡಿದ್ದಾರೆ. ಹಾಗೆ ನವೀನ್ ಕುಮಾರ್ ಅವರು ಬಂದಿಲ್ಲ ಇವತ್ತು, ಅದೊಂದು ಹ್ಯಾಡ್ ಶೂಟರ್ ಇದ್ರು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಕಿಂಗ್ ಆಫ್ ಫ್ರೇಮ್ ಅನ್ನೋದು ನಿಮ್ಮ ಪದ ನಿಮ್ಗೆಲ್ಲ ಉಳಿಯುತ್ತೆ, ಯಾಕಂದರೆ ನಿಮ್ಮನ್ನು ಬಹಳಷ್ಟು ಕಲ್ತಿದ್ದೀವಿ ಫ್ರೇಮ್ ಬಗ್ಗೆ ಆಗಲಿ. ಹಾಗೆ ರವಿ ಬೋಸು ಸರ್, ಮ್ಯೂಸಿಕ್ ಸಿನಿಮಾ ಅಂದರೆ ಬರೀ ಎಡಿಟಿಂಗ್ ಅಲ್ಲ, ಕತೆ ಅಲ್ಲ, ಮ್ಯೂಸಿಕ್ ಮೇಲೂ ಸಿನಿಮಾ ಮಾಡ್ಬೋದು ಅನ್ನೋದನ್ನ ಅದೇ ಆದ ಒಂದು ಪ್ಯಾಟ್ರನಲ್ಲಿ ನಮಗೊಂದು ಲೆಸನ್ ಆಗಿ ಹೇಳ್ಕೊಟ್ಟು ಸಿನಿಮಾಗೊಂದು ರೂಪ ಕೊಟ್ಟಂಥವ್ರು ರವಿ ಬೋಸು ಸರ್. ಚಿರಾಗ್ ಸರ್, ದರ್ಶನ್ ಸರ್, ಸುರೇಶ್ ಅಣ್ಣ, ಜಗ್ಗಿ ಅವರು, ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆ ಸರ್ ಬಂದಿಲ್ಲ, ಅವರಿಗೆ, ಅರ್ಜುನ್ ಮಾಸ್ಟರ್ಗೆ, ಎಲ್ರಿಗೂ ನನ್ನ ಶತಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ನಿರ್ದೇಶಕರಿಗೆ. ಹಾಗೆ ರಾಕ್ಲೈನ್ ಗೋವಿಂದ್ ಅವರು ವೇದಿಕೆ ಮೇಲೆ ಬರಬೇಕು, ಮಹೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ವಿಜಯ ಯಾತ್ರೆಗೆ ಸಹಕರಿಸಿದಂತ ಹರಿ ಸೂಪರ್ ಸ್ಯಾಂಡ್ವಿಚ್ ನ ಹರಿ ಅವರು ವೇದಿಕೆ ಬರಬೇಕು. ವಿಜಯ ಯಾತ್ರೆಯಲ್ಲಿ
4-5 ದಿನಗಳು ನನ್ನ ಜೊತೆ ಇದ್ದಂಥ ಹರಿ ಸೂಪರ್ ಸ್ಯಾಂಡ್ವಿಚ್ನ ಓನರ್ ಆದಂಥ ಹರಿ ಅವರು, ಮಹೇಶ್ ಬಾಬು ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಮಹೇಶ್ ಬಾಬು ಅವರು ಬನ್ನಿ, ವಿಜಯದಲ್ಲಿ ನೀವೆಲ್ಲ ನಮ್ಮ ಜೊತೆ ಸಾಥ್ ಕೊಟ್ರಿ. ಕೀರ್ತಿ ಅವರು ಮೋಷನ್ ಪೋಸ್ಟರ್ ಡಿಸೈನರ್ ಕೀರ್ತಿ ಅವರು, ಹಾಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಚೇತನ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಪ್ಲೀಸ್. ಮದಗಜ ಸಕ್ಸಸ್ ಮೀಟ್ನಲ್ಲಿ ಸೆಲೆಬ್ರೇಷನ್ ಇನ್ನ ಬಾಕಿ ಇದೆ, ಸೆಲೆಬ್ರೇಟ್ ನಾವು ಮಾಡಲೇಬೇಕು. ಸೊ ಎಸ್, ಸೊ ವಿತೌಟ್ ಕೇಕ್ ಎಲ್ಲ ಕಲಾವಿದರು ದಯವಿಟ್ಟು ಆರ್ಟಿಸ್ಟ್ ಎಲ್ಲ ಮೇಲೆ ಬನ್ನಿ, ಒಂದು ಸೆಲೆಬ್ರೇಷನ್ ಕೇಕ್ ಎಲ್ಲರೂ ವೇದಿಕೆ ಮೇಲೆ ಪ್ಲೀಸ್. ನಿಮಿಷ Congratulations, Madagaja Success Meet! ಸಾರಿದ ಚಂಡಮಾರುತ ಧೈರ್ಯ ಗೆಲ್ಲುತ್ತ ಇಂಥ ಪರ್ವತ आयाने सरकार गली गली में पुकार ಕೆಳಗಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ सरकार गली गली में पुकार ಕೆಳಗಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ ರಕ್ತ ಕುಡಿವ ತೋಳಗಳ ತೊಡಿಸಿರೋ ತುಂಬ ಬಿರುಗಾಳಿ ಬೆಂಕಿ ಕೂಟಗಳ ತಂಗಿಸುವ ದರ್ಪ ಧೀವರ ನಿಂತೋದೆ ಮದಗಜ ಮದಗಜ ಸೈಯಂದರೆ ಸಾಧಿಸಿ ಗೆದ್ದು ತೋರಿಸೋ ಬಂತ ಕಾಲವೇ ಗೆದ್ದಿರುವ ಆಯುಧ ಎದುರಿಗೆ ಬಂದು ನಿಂತ ಅರ್ಚನೆ ಚಂಕರಿಸಿ ಮುಗಿಲ ಮುಟ್ಟಿಸು ನೀತಿ ಬಂತ ಒಪ್ಪಿಗೆ ಮಾತಿಟ್ಟರೆ ಸಾಕು ಜನಘೋಷಣೆ ಬಸುತ್ತ ಇರುವ ಬಳಿಗೆ ಕೆಟ್ಟೋರ ಗೆಳೆಯ ಹೊರಗೆ ಭಯಗೆ ಆತಂಕ ನೋಡು ಜೀವನ ನಿಂತೊನೆ ಮದಗಜ ಮದಗಜ ಬೊಕ್ಕೆ ಕೊಡುವುದು ಇಷ್ಟು ಅಚ್ಚುಕಟ್ಟಾಗಿ ಆ್ಯಂಕರಿಂಗ್ ಮಾಡಿಕೊಟ್ಟಂಥ ಅನುಷಮ್ಗೆ ಪ್ರೊಡ್ಯೂಸರ್ ಒಂದು ಬೊಕ್ಕೆ ಕೊಟ್ಟು ಥ್ಯಾಂಕ್ಸ್ ಅಂತ
ಅಭಿಷೇಕ್ ಅವ್ರಿಗೆ ಅಖಿಲ ಕರ್ನಾಟಕ ಡಯಟ್ ಅಂತ ಹೇಳ್ತೀನಿ ಇಬ್ಬರು ಸ್ನೇಹಿತರು ಅಭಿಷೇಕ್ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಹಾಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ ಇದು ಎಂಥ ಸಂದರ್ಭದಲ್ಲಿ ತನ್ನ ಫ್ಯಾಮಿಲಿನೇ ಥ್ಯಾಂಕ್ಸ್ ಹೇಳುವ ಸಂದರ್ಭ ಪ್ರತಿಯೊಂದು ಆಗಾಗ ಸರ್ಕಾರ ಗಲ್ಲಿ ಗಲ್ಲಿ ಕಾರ ಕೆಳಗಿದ್ದೆ